ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾವು ನಿಮ್ಮೆಲ್ಲರ ಮನೆ ಮಗ ಹಾಗೂ ನಿಮ್ಮ ಬಾಜು ಮನಿ ಕಾಕ ಡಾಕ್ಟರ್ ಶ್ರೀರಂಗ ಜೋಶಿ. ನಮ್ಮೂರ ಬಾನುಲಿ ಜಗದ ಜಗುಲಿ ಇದು ಆಕಾಶವಾಣಿ ವಿಶ್ವವಾಣಿ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಇದು ನಮ್ಮೂರ ಬಾನುಲಿ, ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ. ಕೇಳುಗರೆ, ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಗೀತ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಜೀವಮಾನ ಸಾಧನೆ ಮಾಡಿದಂಥ ಮಹನೀಯರನ್ನು ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ಈ ಸಂದರ್ಶನದ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಈ ಸಂದರ್ಶನದಲ್ಲಿ ಮಧುರ ಮಾತುಗಳ ಜಾತ್ರೆಯ ಸಂಭ್ರಮ, ಚಿಲಿ ಮಾತುಗಳ ಸಂಕಲನ. ಇದು ರಂಗಭೂಮಿಯೂ ಹೌದು, ಮನಸ್ಸಿನ ತರಂಗಗಳನ್ನು ಹದ ಮಾಡುವ ಕೇಂದ್ರ ನಮ್ಮೂರ ಬಾನುಲಿ ಕೇಂದ್ರ. ಕೇಳುಗರೆ, ಇಂದಿನ ಈ ನಮ್ಮೂರ ಬಾನುಲಿ ಮಹಾ ಅರಮನೆಯಲ್ಲಿ ಈ ಸಂದರ್ಶನದಲ್ಲಿ ಬಂದಂತ ಮಹಾನ್ ಅತಿಥಿಗಳು ಅಖಿಲ ಭಾರತ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ದೆಹಲಿ ಸಂಸ್ಥೆ, ಕೇಂದ್ರ ಸರ್ಕಾರ ಅಂಡರ್ದಲ್ಲಿ ಬರುವುದು, ಶಾಖಾ ಕಚೇರಿ ಇಂಡಲ್ಗಾ ಸೆಂಟ್ರಲ್ ಜೈಲ್ ಬೆಳಗಾವಿ. ಇವರು ಸದಾನಂದ್ ಮಲ್ಲನಗೌಡ ಪಾಟೀಲ್, ರಾಜ್ಯದ ಕಾರ್ಯದರ್ಶಿಗಳು. ಮೊದಲು ಅತಿಥಿಗಳನ್ನು ಆದರಿಸಿ ಸತ್ಕರಿಸಿ ಸ್ವಾಗತ ಮಾಡೋಣಂತ. ಸದಾನಂದ್ ಪಾಟೀಲ್ರ, ನಮ್ಮೂರ ಬಾನುಲಿ ಸಂದರ್ಶನ ಕಾರ್ಯಕ್ರಮ ಬಂದಿರಿ, ತಮಗ ಆದರದ ಸ್ವಾಗತಗಳು ಹಾಗೂ ನಮನಗಳು. ನಮಸ್ಕಾರ. ವಾಡಿಕೆ ಅಂತ ಕೇಳುವರೆ ಒಂದು ಸುಂದರ ಹಾಡು. ಶರಣು ಸಕಲೋದ್ಧಾರ ಅಸುರಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ. ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ. ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ ಜಾನಕಿ ಲೋಲ. ಈ ಮುದ್ದು ಈ ಮುಖವು ಈ ತನುವಿನ ಕಾಂತಿ, ಈ ಬಿಲ್ಲು ಈ ಬಾಣ ಈ ನೀತಿ ಭಾವ, ಈ ತಮ್ಮ ಈ ಸೀತೆ ಈ ಬಂಟರಿ ಭಾಗ್ಯ, ಅವದೇವರಿಗುಂಟೆ ಬ್ರಹ್ಮಾಂಡದೊಳಗೆ. ಶರಣು ಸಕಲೋ ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ. ಉಟ್ಟ ಪೀತಾಂಬರ ಉಡುಗೆಚ್ಚೆ ಮಾಣಿಕವು, ತೊಟ್ಟ ನವರತ್ನ ಸರ ಕರುಣವಿರಲು, ಕೊಟ್ಟ ನಂಬಿಕೆ ತಪ್ಪ ತನ್ನ ಭಕುತರಿಗೆಲ್ಲ. ಸೃಷ್ಟಿಯೊಳಗೆಣೆಗಾಣೆ ಕೌಸಲ್ಯ ರಾಮ. ಶರಣು ಸಕಲೋ ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ. ಭಾವಿಸಲು ಅಯೋಧ್ಯ ಪಟ್ಟಣದಲ್ಲಿ ವಾಸ, ಬೇಡಿದಿಷ್ಟಾರ್ಥಗಳ ಕೊಡುವೆನೇನು ತೀರಲು. ಭಾವಶುದ್ಧಿಯ ನಿತ್ತು ತನ್ನ ಭಕುತರ ಪೊರೆವ, ದೇವಸಿರಿ ಶ್ರೀ ಪುರಂದರ ವಿಠಲನೆ ರಘುರಾಮ. ಪುರಂದರ ವಿಠಲನೆ ರಘುರಾಮ. ಶರಣು ಸಕಲೋ ಧಾರ ಅಸುರ ಕುಲ ಸಂಹಾರ ಅರಸು ದಶರಥ ಬಾಲ ಜಾನಕಿ ಲೋಲ ಜಾನಕಿ ಲೋಲ ಜಾನಕಿ ಲೋಲ.
ಸದಾನಂದ ಪಾಟೀಲ್ರ ಒಂದು ವಿಶೇಷ ಏನಂದ್ರ ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದ್ರ ಆಗ್ತದೆ. ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಗುರಿ ಹಿರಿಯರು, ಸಮಾಜದವರಿಂದ ನೀವು ಒಂದೊಂದು ಸಂಸ್ಕಾರವನ್ನ ಪಡ್ಕೋತೀರಿ. ಪಾಟೀಲ್ರ, ಇವತ್ತು ನಿಮ್ಮ ಈ ಧೀಮಂತ ಶ್ರೀಮಂತ ಹಿಮಾಲಯಕ್ಕೂ ಎತ್ತರಕ್ಕೂ ಬೆಳೆದ ಈ ವ್ಯಕ್ತಿತ್ವ, ನಿಮ್ಮ ಹುಟ್ಟು, ನಿಮ್ಮ ಬಾಲ್ಯ, ಸಂಸ್ಕಾರ, ಕಾರಣ ನಮ್ಮ ಕೇಳುಗರಿಗೆ ಎಲ್ಲವನ್ನೇ ವಿವರವಾಗಿ ಹೇಳ್ರಿ. ನನ್ನ ಹೆಸರು ಸದಾನಂದ ಪಾಟೀಲ್, ಅಖಿಲ ಭಾರತ ಮಾನವ ಹಕ್ಕುಗಳ ಸಂಸ್ಥೆಯ ರಾಜ್ಯ ಕಾರ್ಯದರ್ಶಿಗಳು, ಇಂಡಲ್ಗ ಸೆಂಟ್ರಲ್ ಜೈಲ್ ಮುಂಭಾಗ ಇದು ನಮ್ಮ ಆಫೀಸ್ ಇರುತ್ತದೆ. ನಾನು ಗೋಕಾಕ ತಾಲೂಕು ಚಿಕ್ಕನಂದಿ ಗ್ರಾಮದಲ್ಲಿ ಬೆಳೆದು ಅಲ್ಲೇ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ರಾಮದುರ್ಗದಲ್ಲಿ ನನ್ನ SSLCಯನ್ನು ಮುಗಿಸಿಕೊಂಡು ತದನಂತರ PUC ಧಾರವಾಡ JSS ಕಾಲೇಜಿನಲ್ಲಿ ಡಿಗ್ರಿ ಮಾಡಿಕೊಂಡು ಅಲ್ಲಿ ಡಿಗ್ರಿ ಆಯ್ತು. ಈಗ ನಿಮ್ದು ಪ್ರಾಥಮಿಕ ಶಾಲೆ ಕನ್ನಡ ಮಾಧ್ಯಮದೊಳಗೆ ಓದಿರಿ? ಕನ್ನಡ ಮಾಧ್ಯಮದಲ್ಲಿ ಓದಿವಿ. ಅವಾಗ ನಿಮ್ಮ ಗುರುಗಳ ಹೆಸರು ನೆನಪದರಿ? ನೆನಪದ ಹೇಳ್ರಿ. ಮತ್ತೆ ಕುಬ್ಸದ್ ಕೂರ್ಗಳು ಅಂತಿದ್ರು. ಆ ನಂತರ ಜಿಡ್ಡಿಮಣಿ ಸರ್ ಅಂತ ಒಬ್ಬರು ಆಗಿ ಹೋದ್ರು. ಆನಂತರ ಬಡಿಗೇರ್ ಸರ್ ಆಗಿ ಹೋದರು. ಆನಂತರ ನಮ್ಮ ಕುಂಬಾರ್ ಸರ್ ಅಂತ ಆಗಿ ಹೋದರು. ಹಿರೇಮಠ್ ಸರ್ ಅಂತ ಆಗಿ ಹೋದರು. ಹಾದಿಮಣಿ ಸರ್ ಅಂತ ಆಗಿ ಹೋದರು. ಮಮದಾಪುರದಲ್ಲಿ ಅತಿ ಶಿಕ್ಷಕರ ಕೈಯಲ್ಲಿ ಕಲ್ತಂಥ ಒಬ್ಬ ನಾನೊಬ್ಬ ಶಿಷ್ಯ ಅಂತಂದ್ರೆ ನನಗೆ ಭಾಳ ಸಂತೋಷದ ವಿಷಯ. ಯಾಕಂದ್ರೆ ಅವ್ರ ಕೈಯಲ್ಲಿ ಕಲ್ತಂಥವ್ರು ವಿಶೇಷವಾಗಿ ಎಲ್ಲ ಚಲೋ ಅಧಿಕಾರಿಗಳಾಗಿ ಹೋಗಿದ್ದಾರೆ. ಅಲ್ಲ, ಮಮದಾಪುರ ಅಂದಮೇಲೆ ನಾವು DC ಪಾವಟೆ ಅವ್ರದ್ದು ಮೊದಲು ಹೆಸರು ತಗೋತೀವಿ. ಹೌದೌದು. ಕರ್ನಾಟಕ ವಿಶ್ವವಿದ್ಯಾಲಯ, ಅಲ್ಜಿಬ್ರಾ, ಅರ್ಥಮೆಟಿಕ್, ಹೌದೌದು ಸರ್, ಗಣಿತ ಪಿತಾಮಹ, ಹೌದು. ಆಮೇಲೆ ಪಂಜಾಬ್ ಗವರ್ನರು, ಹೌದೌದು ಸರ್, ದೊಡ್ಡ ಮಂಥನ ಆದಿದ್ದಾರೆ. ಹೌದು, ಬುದ್ಧಿವಂತರ ವಿದ್ಯಾವಂತರ ಮಂಥನ, ಹೌದೌದು, ಪಾವಟೆ ಮಂಥನ ಅಂದ್ರೆ. ಹೌದು ಸರ್, ಹೇಳ್ರಿ ಮುಂದೆ. ಹೌದು. ಪೌಟೆ ಅವರು ನಮ್ಮಲ್ಲಿ ಮಮದಾಪುರ ಹೈಸ್ಕೂಲ್, ಚಿಂತಾಮಣಿ ಪೌಟೆ ಅಂತೇಳಿ ಒಂದು ಹೈಸ್ಕೂಲ್, ಅವ್ರ ಹೆಸರಿನಲ್ಲೇ ಒಂದು ಸ್ಥಾಪನೆ ಆದಂಥ ಹೈಸ್ಕೂಲ್. ಅಲ್ಲಿ ಆ ಹೈಸ್ಕೂಲ್ನಲ್ಲಿ ಓದಿದವರು ಎಷ್ಟೋ ವಿದ್ಯಾರ್ಥಿಗಳು ಈ ಡಿಪಾರ್ಟ್ಮೆಂಟ್ ಇಲ್ಲ ಅನ್ನುವಂಗಲ್ಲ ಮಮದಾಪುರ ಊರ ಹೆಮ್ಮೆಯ ಊರು ಅಂತ ನಾನು ಬಯಸ್ತಾ ಇದ್ದೀನಿ. ಅಲ್ಲೇ ನಮ್ಮ ಚಿಕ್ಕನಂದಿ ಗ್ರಾಮದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಊರು. ಆ ಪೌಟೆ ಊರು ಇರ್ಬೋದು, BB ಮಮದಾಪುರ ಸರ್ ಆಗಿರ್ಬೋದು, ಅನೇಕ ಗಣ್ಯ ವ್ಯಕ್ತಿಗಳು ಅಲ್ಲಿ ಆಗಿ ಹೋಗಿದ್ದಾರೆ. ವಿಶೇಷ ಏನಂತ ಹೇಳ್ಬೇಕಾದ್ರೆ ಒಂದೇ ಊರದಲ್ಲಿ ಮಮದಾಪುರ ಒಂದೇ ಊರಲ್ಲಿ 900 ಮಂದಿ ಶಿಕ್ಷಕರಾಗಿ ಹೋಗಿದ್ದಾರೆ. 900 ಮಂದಿ ಶಿಕ್ಷಕರು ನಮ್ಮ ವಿದ್ಯಾ ಕೇಂದ್ರ ಅಂತ ಹೇಳ್ಬಿಟ್ಟೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮಮದಾಪುರ ಗ್ರಾಮದಲ್ಲಿರ್ತಕ್ಕಂಥ ನೌಕರಸ್ಥರು ಯಾವ ಡಿಪಾರ್ಟ್ಮೆಂಟ್ನಾಗ ಹೋದರೂ ಒಬ್ಬರು ಸಿಗ್ತಾರೆ. ಇನ್ನು ಧಾರವಾಡ ಯೂನಿವರ್ಸಿಟಿಯಲ್ಲಿ ತುಂಬ ಅವರೇ ಇದ್ದರು. ಅದು ಏನು ವಿಶೇಷತೆ, ಅದು ಭಗವಂತನ ಕೊಡುಗೆಯೋ ಅಥವಾ ಪೌಟೆಯವರ ಆಡಿ ಹೋದ ಕೊಡುಗೆಯೋ, ಇನ್ನೂ ಅನೇಕ ಅಲ್ಲಿ ಪ್ರಯತ್ನ ಮಾಡಿದಂಥ ಎಲ್ಲ ಉಸಿರಾಟದ ಒಂದು ಪ್ರಯತ್ನ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ಅಂಥ ಒಂದು ಮಮದಾಪುರ ಗ್ರಾಮ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ್ ತಾಲೂಕಿನಲ್ಲಿದ. ಅಲ್ಲಿರ್ತಕ್ಕಂಥ ಅನೇಕ ಜನರು ದೊಡ್ಡ ದೊಡ್ಡ ಪೋಸ್ಟ್ನಲ್ಲಿದ್ದಾರೆ. ಅದೊಂದು ಹೇಳಕ್ಕೆ ನಮಗೊಂದು ಅದೇ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಚಿಕ್ಕನಂದಿ ಗ್ರಾಮಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ಪಾಟೀಲ್, ನಿಮ್ಮ ಬಾಲ್ಯ ಸ್ನೇಹಿತರ ಬಗ್ಗೆ ಮಾತಾಡ್ರಿ. ನನ್ನ ಬಾಲ ಸ್ನೇಹಿತರ ಬಗ್ಗೆ ಅಂತಂದ್ರೆ ನನಗೆ ಅತಿ ಫ್ರೆಂಡ್ ಅಂತ MA ಪಾಟೀಲ್ ಅಂತ ಒಬ್ಬರು ರಾಮದುರ್ಗದವ್ರು. ಅವರು ಫಾರೆಸ್ಟ್ ಆಫೀಸ್ ದೋಸ್ತ್ ಅಂತಾರಲ್ಲ ಕರ್ನಾಟಕದೊಳಗೆ. ಅವರು BN ಇಟ್ನಾಳ್ ಅಂತ ಒಬ್ರು ಅದಾರ, ಅವರು ನಮ್ಮ ಆತ್ಮೀಯ ಸ್ನೇಹಿತರೆ. ಒಂದು ಮಹೇಶ್ ಬಿಳಿಗೆ ಅಂತದಾರ ರಾಮದುರ್ಗದವರು. ಪಾಟೀಲ್ರ ಪ್ರಾರ್ಥನೆಯ ಮಹತ್ವ ಹೇಳ್ರಿ. ಪ್ರಾರ್ಥನೆ ಮಹತ್ವ ಅಂತಂದ್ರೆ ನಮ್ಮಲ್ಲಿ ಕುಬ್ಸ ಸರ್ ಅಂತಿದ್ರು. ಬಂದ ತಕ್ಷಣ ಎಲ್ಲರಿಗೂ ಒಂದು ಮಾನಸಿಕವಾಗಿ ಒಂದು ಸದೃಢ ಆಗುವಂಗ ಅವರ ಪ್ರಾರ್ಥನೆಗಳನ್ನು ಮಾಡಿಸ್ತಾ ಇದ್ರು. ಅಂದ್ರೆ ಅದು ಮನಸ್ಸಿನ ಏಕಾಗ್ರತೆಗಾಗಿ ಮಾಡಿಸ್ತಿದ್ರು. ನಾವೆಲ್ಲರೂ ಒಂದಂತ ತೋರಿಸ್ತದ, ಎಲ್ಲಾರು ಕೂಡಿ ಅಂತೀರಿ, ಸಮವಸ್ತ್ರ ಇರ್ತದ. ಪ್ರಾರ್ಥನೆ ನಮಗ್ ಬೇಕದ. ಮನುಷ್ಯನ ಇಡೀ ದಿನ ಚಟುವಟಿಕೆಗಳು ಪ್ರಾರ್ಥನೆ ನಂತರ ಸುಗಮವಾಗಿ ಸಾಕ್ತದೆ. ನಾವು ಪ್ರಾರ್ಥನೆಯಿಂದ ಒಂದು ಭಗವಂತನ ಅನುಗ್ರಹ ಸಿಗ್ತದೆ. ಹಿಂಗೆ ಯಾವುದೇ ದೇವ್ರ ಪ್ರಾರ್ಥನೆ ಇದೆ, ಯಾವುದೇ ಧರ್ಮದ್ದಿರ್ಲಿ, ಪ್ರಾರ್ಥನೆ ಅನ್ನೋದು ಒಂದಿರ್ತದ ಅಲ್ಲಿ ಇದ್ರೆ ಅದು ಬಹಳ ಅವಶ್ಯದ. ಮಕ್ಕಳ ಸಂಸ್ಕಾರ ಏನಂದ್ರೆ ತಳಹದಿ ಆಗ್ತದೆ. ಆಮೇಲೆ ನೀವು ಪ್ರೌಢ ಶಿಕ್ಷಣ ಬಗ್ಗೆ ಹೇಳ್ರಿ. ಪ್ರೌಢ ಶಿಕ್ಷಣ ಬಗ್ಗೆ ಅಂತಂತಂದ್ರೆ ನಾನು SSLC ವರೆಗೂ ರಾಮದುರ್ಗದಲ್ಲಿ ಓದಿದೆ. ನಮ್ಮ ಬ್ರದರ್ ಅಲ್ಲೇ ಶಿಕ್ಷಕರು ಇರೋದ್ರಿಂದ ನಾನು ಅಲ್ಲೇ ಕರ್ಕೊಂಡು ಹೋಗಿ ಅಲ್ಲೇ ಶಿಕ್ಷಣವನ್ನು ಕೊಡಿಸಿದ್ರು. ಅಲ್ಲಿ ಅನೇಕ ನಮ್ಮ ಪೌಟೆ ಸರ್ ಅಂತ ಪ್ರಿನ್ಸಿಪಾಲ್ ಇದ್ರು. ಅವರು ಮಮದಾಪುರದವ್ರೆ. ಅವ್ರ ಕೈಯಾಗ ನಾವು ಕಲ್ತೀವಿ. ಬಹಳ ಶಿಸ್ತಿನ ಮಾರ್ಗವನ್ನು ಕಲಿಸಿದ್ರು. ಅದು ಮಾತ್ರ ಅವರು ಗುರುಗಳೇ ಹಂಗಿದ್ರು. ಅವರು ಇವತ್ತಿಗೂ ಅಂತ ಗುರುಗಳು ಸಿಗೋದು ನನಗೆ ಕಠಿಣ, ಬಹಳ ಕಠಿಣ. ಅಲ್ಲಿ ಗೋಣಿ ಸರ್ ಅಂತಿದ್ರು, ಅವರು ಬಹಳ ನಮಗೆ ಸೈನ್ಸ್ ಅನ್ನು ಹೇಳ್ಕೊಡ್ತಿದ್ರು. ಕಣಿವಿ ಸರ್ ಅಂತಿದ್ರು, ಅವರು ಒಳ್ಳೆ ಶಿಕ್ಷಕರಾಗಿ ನಮಗೆ ಇಂಗ್ಲಿಷವನ್ನ ಅವರಿಂದ ನಾವು ಇದಾದೀವಿ. ಕಾಲೇಜ್ ರಂಗ ಬಗ್ಗೆ ಹೇಳ್ರಿ. ಕಾಲೇಜ್ ರಂಗದಲ್ಲಿ ನಾನು PUC JSS ಕಾಲೇಜ್ ಧಾರವಾಡದಲ್ಲಿ ಆಯ್ತು. ಅಲ್ಲಿ ನಮ್ಮ ಇವರು ವಜ್ರಕುಮಾರ್ ಅಂತ ಸರ್ ಇದ್ರು. ಅವರು ನಮಗೆ ಇದನ್ನ ಹೇಳ್ತಾ ಇದ್ರು. ಆನಂತರ ಅಜಿತ್ ಪ್ರಸಾದ್ ಸರ್ ಅಂತಿದ್ರು, ಹಿಸ್ಟ್ರಿ ಹೇಳ್ತಿದ್ರು. ಬಹಳ ಒಳ್ಳೆ ರೀತಿಯಿಂದ ಹಿಸ್ಟ್ರಿ ಹೇಳ್ತಿದ್ರು. ಅವ್ರ ಇತಿಹಾಸವನ್ನು ನಾವು ತಿಳ್ಕೊಂಡು ಪುನೀತರಾದೀವಿ ಅಂತ ಹೇಳ್ಬೋದು. ಆಯ್ತು.
ಅಂದ್ರೆ ಕೊನೆವರೆಗೆ ನಿಮ್ ಶಿಕ್ಷಣ ಏನಾಯ್ತು ಲಾಸ್ಟಿಗೆ? ಲಾಸ್ಟ್ ಡಿಗ್ರಿ ಮುಗಿಸ್ಕೊಂಡ ಏನ್ ಯಾವ ಡಿಗ್ರಿ? BA ಡಿಗ್ರಿ ಮಾಡ್ಕೊಂಡಿವಿ. BA ಆಯ್ತು ಅಷ್ಟೇ, ಮುಂದೇನು MA ಹೋಗ್ಲಿಲ್ಲ? ಏನು ಹೋಗ್ಲಿಲ್ಲ. ಇರ್ಲಿ. ಅದು ತದನಂತರ ತಮ್ಮ ಜೀವನದ ಪಯಣ ಎಲ್ಲಿ ಹೋಯ್ತು? ಜೀವನ ಪಯಣ ಏನು ಎಲ್ಲಿ ಹೋಯ್ತು ಅಂತಂದ್ರೆ ನಾನು ಅದನ್ನು ಮುಗಿಸ್ಕೊಂಡ ನೆಟ್ಟಗೆ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದ್ರಿ? ಯಾಕೆ ಹೋದ್ರಿ? ಬೆಂಗಳೂರಲ್ಲಿ ಅಲ್ಲೇ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇತ್ತು. ಅದು ಸಂಸ್ಥೆ ಇತ್ತು, ಒಳ್ಳೆ ಸಂಸ್ಥೆ ಇತ್ತು. ಆ ಸಂಸ್ಥೆದಾಗ ಸೇರ್ಕೊಂಡೆ. ಹೆಸರು ಹೇಳ್ರಿ ಸಂಸ್ಥಾದ್ದು? ಆ ಸಂಸ್ಥೆ ಓನ್ಲಿ ಫೈನಾನ್ಸ್ ಫುಡ್ ಕಾರ್ಪೊರೇಷನ್ ಆಫೀಸ್ ಅಂತ ಇತ್ತು ಅದು ಬೆಂಗಳೂರಲ್ಲಿ. ಇವಾಗಿಲ್ಲ, ಅದೀಗ ಇಲ್ಲ, ಇವಾಗಿಲ್ಲ. ಅವಾಗಿತ್ತು 88ರಲ್ಲಿ ಅದಿತ್ತು. ಅವಾಗ ನಾನು ಡಿಗ್ರಿ ಮುಗಿಸ್ಕೊಂಡು ಅಲ್ಲಿ ಹೋಗಿ ಸೇರ್ಕೊಂಡಾಗ ಅಲ್ಲಿ ಎಷ್ಟು ವರ್ಷ ಮಾಡಿದ್ರಿ? ಅಲ್ಲಿ 3 ವರ್ಷ ಇದ್ದೆ. ಮುಂದೆ ಏನಾಯ್ತು? ಮುಂದೆ ಇದರಿಂದ ಸೇರ್ಕೊಂಡು ಆ ನಂತರ ಅಲ್ಲೇ ಒಂದು ಕನ್ನಡ ಅಭಿವೃದ್ಧಿ ಸಂಸ್ಥೆ ಅಂತ ಒಂದು ಸಂಸ್ಥೆ ಇತ್ತು. ಅಲ್ಲೇ ಕನ್ನಡ ಅಭಿವೃದ್ಧಿ ಸಂಸ್ಥೆ, ಕನ್ನಡ ಅಭಿವೃದ್ಧಿ ಸಂಸ್ಥೆ ಅಂತ ಒಂದು ದೊಡ್ಡ ಸಂಸ್ಥೆ ಇತ್ತು. ಅದಕ್ಕೆ P. ಮನೋಹರ್ ಅಂತೇಳಿ ಅಧ್ಯಕ್ಷರಿದ್ರು ಬೆಂಗಳೂರಲ್ಲಿ. ಇವಾಗ ಅವರು ದೊಡ್ಡ ಬಸವನಗುಡಿಯಲ್ಲಿ ಚೇತನ ಹೈಸ್ಕೂಲ್ ಅಂತೇಳಿ ದೊಡ್ಡ ಚೇತನ ಹೈಸ್ಕೂಲ್ ಅಂತ ತಕೊಂಡು 1300 ವಿದ್ಯಾರ್ಥಿಗಳು ಓದ್ತಾರ ಅವ್ರ ಸಂಸ್ಥೆಯಲ್ಲಿ. ಅವರು ನನಗೊಂದು ಕನ್ನಡದ ಬಗ್ಗೆ ಕಾರ್ಯಕ್ರಮಗಳು ಕೊಡೋದು, ಕನ್ನಡದ ಬಗ್ಗೆ ಒಲವು ಮೂಡಿಸೋದು, ಬೆಳಗಾವದಲ್ಲಿ ಕನ್ನಡ ಬರೆದಂಥವ್ರಿಗೆ ಕನ್ನಡ ಕಲಿಸೋದು, ಇಂಥ ಒಂದು ಚಟುವಟಿಕೆಗೆ ನನ್ನ ಹಾಕಿದ್ರು. ಅಲ್ಲೇ ನಾನು 3 ವರ್ಷಗಳ ಸೇವೆ ಮಾಡಿ ತದನಂತರ ನಾನು ಬೆಳಗಾವಕ್ಕೆ ಬರೋ ಪರಿಸ್ಥಿತಿ ಬಂತು. ಬೆಳಗಾವಕ್ಕೆ ಬಂದಾಗ ನಾನು ಅಲ್ಲಿ ಮನು ಬೆಳಗಾರ್ ಸರ್ ಅಂತ ಒಬ್ಬರಿದ್ರು, ಕನ್ನಡ ಸಾಹಿತ್ಯ ಪರಿಷತ್ತಕ್ಕೆ. ಅವ್ರು ಇದ್ದಾಗ ನಾನು SM ಮರದಗಡ್ಡಿ ಸರ್ ನನ್ನ ಕನ್ನಡ ಸಾಹಿತ್ಯ ಪರಿಷತ್ತದ ಮೆಂಬರ್ನಾಗಿ ಮಾಡಿದ್ರು. ತದನಂತರ ಕನ್ನಡದಲ್ಲಿ HI ತಿಮ್ಮಾಪುರ ಸರ್ ಇರ್ಬೋದು, ಸುನಗಾರ್ ಸರ್ ಇರ್ಬೋದು, ಮತ್ತು ನಮ್ಮ ಬಸವರಾಜ್ ಜಂಗ್ಚಿಪಿ ಸರ್ ಪ್ರಿನ್ಸಿಪಾಲ್ರು ಅವ್ರು ಇರ್ಬೋದು, ಅನೇಕ ಇಂಥ ಶಿಕ್ಷಕರ ಜೋಡಿ ನನ್ನ ಒಡನಾಟ ಪ್ರಾರಂಭ ಆಯಿತು. ನಂತರ ಹಾಗೆ ಖಾಲಿ ಇರದೆ ಏನಂತೇಳಿ ಇಲ್ಲೇ ನನಗೊಬ್ರು, ಸರ ನೀವು ಭಾಳ ಇದದಿರಿ, ವ್ಯಾಪಾರದ ಲೈನು ನಿಮಗೆ ಚಲೋ ಅದ, ನಾನೊಂದು ಬಿಸ್ನೆಸ್ ಹಚ್ಕೊಡ್ತೀನಿ, ನೀವು ಮಾಡ್ತೀರಿ ಏನ್ರಿ ಅಂತ ಕೇಳಿದ್ರು. ಅವ್ರು ಕಟ್ಟಿಗೆ ಅಂತೇಳಿ ಅವ್ರ ಅಡ್ರೆಸ್ರು ಬಸವರಾಜ್ ಕಟ್ಟಿಗೆ ಅಂತ ಹೇಳ್ಕಾರ. ಆಯ್ತು ಸರ, ನಾನು ಹೆಂಗೋ ಬೆಳಗಾವ್ ಬಿಟ್ಟು ಬಂದದ, ಇದಕ್ಕೆ ಬಂದನಿ ಬೆಳಗಾವಕ್ಕೆ, ಆದ್ರೆ ನಿಮ್ಮ ಕೃಪಾ ಅಂತ ಚಲೋ ಆಗಲಿ ಅಂತೇಳಿ ಕೇಳಿದಾಗ ಅವರು ಇಲ್ಲಿ ಸಿರುಗುಪ್ಪಿ ಕರಟಿಗೆಯಲ್ಲಿ ಒಂದು ಶಿವ ಮಿಲ್ ಅಂತ ಹೇಳಿಕಾರ ಅಕ್ಕಿ ರೈಸ್ ಮಿಲ್ ಅದ, ಅದನ್ನ ಬಿಸ್ನೆಸ್ ಹಚ್ಕೊಟ್ರು ನನಗೆ. ಅವರು ನನಗೆ ಕಂಡೀಷನ್ ಹಾಕಿದ್ರು, ನೀ ಇಷ್ಟು ಅಕ್ಕಿ ಒಂದು ದಿವ್ಸಕ್ಕೆ 1 ಲೋಡ್ ಅಕ್ಕಿ ಕಪ್ಪಿಸಿದ ಅಂತಂದ್ರೆ ನಿನಗಿಷ್ಟು ಪಗಾರ ಕೊಡ್ತೀನಿ ಅಂತ ಹೇಳ್ಕಾರ ಹಾಕಿದ್ರು. ಪರಿಸ್ಥಿತಿ ನಂದು ಅವಾಗ ಬಹಳ ಗಂಭೀರ ಪರಿಸ್ಥಿತಿ. ಆಗಿನ ಕಾಲ ಹಂಗಿತ್ತು ನೋಡ್ರಿ, ಬಹಳ ಗಂಭೀರ ಪರಿಸ್ಥಿತಿ ಇತ್ತು. ಸಣ್ಣ ಮಗು, 3 ವರ್ಷದ ಮಗು ಇತ್ತು. ಕಟ್ಕೊಂಡು ಬೆಳಗಾವಕ್ಕೆ ಬಂದೆ. ಬೆಳಗಾವದಲ್ಲಿ ನಾನು ಅಕ್ಕಿ ಬಿಸ್ನೆಸ್ ಮಾಡ್ಕೊಂತ ಹೆಸರುವಾಸಿ ಆದೆ. ಬೆಳಗಾವ್ ತುಂಬಾ ನನಗೆ ಈಗಲೂ ಸದ ಕೆಲವು ಜನ ಅಕ್ಕಿ ಪಾಟೀಲ್ರು ಅಂತ ಕರೀತಾರೆ. ಅಕ್ಕಿ ಪಾಟೀಲ್ರು ಎಲ್ಲ ಒಳ್ಳೇದಲ್ಲ, ಅನ್ನದಾತ ಪಾಣೀನು ಅಂತೇಳಿ. ಅನ್ನದಾತ ಒಂದು ದಿವಸಕ್ಕೆ 500 ಕ್ವಿಂಟಲ್ ಅಕ್ಕಿ ಕಪ್ಪಿಸ್ತಿದ್ದೆ ಶಬಾಷ್. ಬೆಳಗಾವದಲ್ಲಿ ಮನಿಗೆ ಹೋಗ್ತಿದ್ದೆ. ಈ ಸಿವಿಲ್ ಹಾಸ್ಪಿಟಲ್ ಎಲ್ಲ ನಾನು ಕೊಡ್ತಿದ್ದೆ, ಪೊಲೀಸ್ ಸ್ಟೇಷನ್ಗಳಿಗೆಲ್ಲ ನಾನು ಕೊಡ್ತಿದ್ದೆ. ಒಂದು ಅಕ್ಕಿ ಚೀಲ ಒಗದ್ ಬರಾಮ, ಪಗಾರ ಆಗಾನ ಇಸ್ಕೊಂಡ್ ಬರಾಮ. ರೈಸ್ ಊಟ ಮಾಡ್ರಿ, ಅನ್ನ ಸರಿ ಇದ್ರೆ ನೀವು ರೊಕ್ಕ ಕೊಡ್ರಿ, ಅನ್ನ ಸರಿ ಆಗ್ಲಿಲ್ಲ ಅಂದ್ರೆ ರೊಕ್ಕ ಕೊಡ್ಬೇಡ್ರಿ, ಇಷ್ಟು ಗ್ಯಾರಂಟಿಲಿ ಶಿವ ಮಿಲ್ನವ್ರು ನನಗೆ ಅಕ್ಕಿ ಕಳಿಸ್ತಿದ್ರು. ಮುಂದೆ ಅದು ಭಯಂಕರ, ಅವ್ರ ಅಕ್ಕಿ ಕಪ್ಸಿದ್ರಿಂದ ನನಗೆ ಅಲ್ಲೇ ಶಿವ ಮಿಲ್ನವ್ರು ಕರೆಸಿ ನನಗೆ ಅವಾರ್ಡ್ ಕೊಟ್ರು. ಆಗಿನ ಟೈಮ್ದಲ್ಲಿ 1/2 ತೊಲಿ ಬಂಗಾರ ಕೊಟ್ರು ನನಗೆ. ಸನ್ಮಾನ ಅಂತ ಹೇಳ್ಕಾರ. ಇದೇ ರೀತಿ ನಡೆಸ್ಬೇಕಂತ ಹೇಳ್ಕಾರ ಇದನ್ ಮಾಡಿದ್ರು. ತದನಂತರ ನನಗ ಒಂದ್ಸಲ ದಿಲ್ಲಿಗೆ ಹೋಗು ಪ್ರಸಂಗ ಬಂತು. ದಿಲ್ಲಿಗೆ ಹೋದೆ. ದಿಲ್ಲಿಯಲ್ಲಿ ಹೋದಾಗ ನನಗೆ ಅತಿ ಆತ್ಮೀಯರಾದಂತವ್ರು ಒಬ್ರು ರಾಜಶೇಖರ್ ಕಟ್ಟಿ ಅಂತೇಳಿ ಅದಾರ ದಿಲ್ಲಿಯಲ್ಲಿ. ಅವ್ರು ಎಲ್ಲಿ? ಅವರು ಮೂಲ ಶಿವಮೊಗ್ಗದವರು. ಅವ್ರು ಇವಾಗ ದಿಲ್ಲಿಯಲ್ಲೇನೆ ಇರ್ತಾರ. ಲಾಯರ್ ಅದಾರ. ಲಾಯರ್ ಅದಾರ. ಅವರು ಏನ್ ಪಟ್ಲ, ನೀನು ಮಾನವ ಹಕ್ಕದಲ್ಲಿ ಸೇರ್ಕೋ, ನಿನಗ ಟ್ಯಾಲೆಂಟ್ ಅದ, ನಿನಗ ಅಕಾರ ಜ್ಞಾನಗಳನ್ನ ಕೊಡ್ತೀನಿ. ಜ್ಞಾನದ ಮತ್ತೆ ನೀವು ಆ ರೀತಿ ಎಲ್ಲ ನೋಡ್ಕೊಂಡು ಹೋಗ್ತೀರಿ, ನೋಡ್ಕೊಂಡು ನಿಭಾಯಿಸ್ತೀರಿ. ದೊಡ್ಡ ಸಂಸ್ಥಾ ಅದ ಇದು, ನಮ್ಮ ದೊಡ್ಡ ಸಂಸ್ಥಾ ಅದ ಇದು. ನಮ್ಮ ಭಾರತದ ದೇಶದಲ್ಲಿ 740 ಶಾಖಾ ಕಚೇರಿಗಳನ್ನ ಹೊಂದಿದೆ. ಅದಕ್ಕೆ ನೀವು ಇದರಲ್ಲಿ ಸೇರ್ಕೋರಿ, ಜನರಿಗೆ ನಿಮ್ಮಿಂದ ಒಳ್ಳೇದಾಗ್ತೈತಿ, ನಿಮಗೂ ಒಳ್ಳೇದಾಕೈತಿ ಅಂತ ಹೇಳಿ ಅವರು ದಿಲ್ಲಿಯಲ್ಲಿ ಇರ್ತಕ್ಕಂಥ ಡಾಕ್ಟರ್ ಎಮಿ ದುವಾ ಅವ್ರ ಕಡೆ ಕರ್ಕೊಂಡು ಹೋದ್ರು. ಅವರು ಇದರದ ಪ್ರೆಸಿಡೆಂಟ್ ಅದಾರ ಈಗ ಸದ್ಯ. ಇದು ರಾಷ್ಟ್ರಪತಿ ಜೈಲ್ ಸಿಂಗ್ ಅವ್ರ ಸಂಸ್ಥೆಯಲ್ಲಿ ಅವರು ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದಾರೆ, ಡಾಕ್ಟರ್ ಎಮಿ ದುವಾ ಅವರು. ಇವರು ರಾಜಶೇಖರ್ ಕಟ್ಟಿ ಅವ್ರು ಕರ್ಕೊಂಡು ಹೋಗಿ ಇವ್ರು ಇಂತ ಅದಾರ. ಇವರು ಬಹಳ ಜನಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿ. ಇವರಿಗೆ ತಮ್ಮ ಸಂಸ್ಥೆಯಲ್ಲಿ ನೀವು ಕರ್ಕೋಬೇಕಂತೇಳಿ ಅವರು ನನ್ನ ಬಗ್ಗೆ ಮಾಹಿತಿ ಕೊಟ್ಟಾಗ, ಯಾಕಾಗೋಲ್ದು ನಾನು ಹೇಳಿದಂಥ ಕಾರ್ಯಗಳನ್ನ ನೀವು ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಅವರೊಂದು ಸಣ್ಣದೊಂದು ಇಂಟರ್ವ್ಯೂ ತಗೊಂಡ್ರು. ಆ ಇಂಟರ್ವ್ಯೂ ಅಲ್ಲಿ ತಮಗ ಅನೇಕ ಕ್ವಶನ್ಗಳನ್ನ ಕೇಳಿದ್ರು. ನಮ್ಮ ಸಂಸ್ಥಾದ ಬಗ್ಗೆ ನಿನಗೆ ಮಾಹಿತಿ ಐತೇನ, ನಮ್ಮ ಸಂಸ್ಥಾ ನಿಮ್ಗೆ ಕೊಟ್ಟರೆ ನಡ್ಸ್ಕೊಂಡು ಹೋಗ್ತೀರೇನ, ಮತ್ತು ನಮ್ಮಲ್ಲಿ ಯಾರಿಗೆ ಮೋಸ ವಂಚನೆ ಇಂಥವೆಲ್ಲ ನಡಿಬಾರ್ದು, ಮತ್ತು ಅದನ್ನೆಲ್ಲ ನೀವು ನಿಭಾಯಿಸ್ಕೊಂಡು ಹೋಗುವಂಕ ನಡ್ಸ್ಕೊಂಡು ಹೋಗ್ತೀನಿ ಅಂದ್ರೆ ನಿನಗೊಂದು ಒಳ್ಳೆ ಪೋಸ್ಟ್ ಕೊಟ್ಟು ನಾ ತಗೋತೀನಿ ಅಂತ
ಅಂತೇಳಿ ಸಂದರ್ಶನದೊಳಗೆ ಕೇಳಿದ್ರು. ಆಯ್ತ್ರಿ ಸರ್ ಅಂತಂದು ಏನು ಹೇಳ್ತೀರಿ, ಅದನ್ನ ನಿಮ್ಮ ಕಾನೂನು ಚೌಕಟ್ಟಿನಲ್ಲಿ ನಾನು ನೆರವೇರಿಸ್ಕೊಂಡು ಹೋಗ್ತೀನಿ. ನನ್ನಲ್ಲಿ ತಪ್ಪುಗಳು ಏನಾದರೂ ಆದ್ರೆ ತಿದ್ದು ಮಾರ್ಗ ನಿಮ್ಮನ್ನು ಕೂಡಿದ. ಆದ್ರೆ ಮನುಷ್ಯ ಆದ ನಂತರ ತಪ್ಪು ಮಾಡೋದು ಸಹಜ, ಅದನ್ನ ತಿದ್ದುವುದು ಧರ್ಮ ನಿಮ್ಮದು ಅಂತ ಹೇಳ್ಕೊಂಡಾಗ ಅವರ ಸರಳ ಹೃದಯದಿಂದ ನನ್ನನ್ನು ಬರಮಾಡಿಕೊಂಡು ನನಗೆ ರಾಜ್ಯ ಕಾರ್ಯದರ್ಶಿ ಅಂತೇಳಿ ಇದನ್ನ ಮಾಡಿದ್ರು. ಮುಪ್ಪಿನ ಷಡಕ್ಷರಿ ಅವರ ಒಂದು ಸುಂದರ ಕೃತಿ ಸಕಲಕ್ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು ನಿಖಿಲ ಶಾಸ್ತ್ರವು ಪೇಳುತ್ತಿರಲರಿದೇನು. ಸಕಲಕ್ಕೆಲ್ಲಕ್ಕೆ ನೀನೇ ಅಕಳಂಕ ಗುರುವೆಂದು ನಿಖಿಲ ಶಾಸ್ತ್ರವು ಪೇಳುತ್ತಿರಲರಿದೆನು. ಅವರವರ ದರುಶನಕ್ಕೆ ಅವರವರ ದೇಶದಲ್ಲಿ ಅವರವರಿಗೆಲ್ಲ ಗುರು ನೀನೊಬ್ಬನೇ. ಅವರವರ ದರುಶನಕ್ಕೆ ಅವರವರ ದೇಶದಲ್ಲಿ ಅವರವರಿಗೆಲ್ಲ ಗುರು ನೀನೊಬ್ಬನೇ. ಅವರವರ ಭಾವಕ್ಕೆ ಅವರವರ ಅರ್ಚನೆಗೆ ಅವರವರ ಭಾವಕ್ಕೆ ಅವರವರ ಅರ್ಚನೆಗೆ ಅವರವರಿಗೆ ದೇವ ನೀನೊಬ್ಬನೇ. ಸಕಲಕ್ಕೆಲ್ಲಕ್ಕೆ ನೀನೇ ಅಕಳಂಕ ಗುರುವೆಂದು ನಿಖಿಲ ಶಾಸ್ತ್ರವು ಪೇಳುತ್ತಿರಲರಿದೇನು. ಹೋರಾಟವಿಕ್ಕಿಸಲು ಬೇರಾದಯಲ್ಲದೆ ಬೇರುಂಟೆ ಜಗದೊಳಗೆ ಎಲೆದೇವನೇ. ಹೋರಾಟವಿಕ್ಕಿಸಲು ಬೇರಾದೆಯಲ್ಲದೆ ಬೇರುಂಟೆ ಜಗದೊಳಗೆ ಎಲೆದೇವನೇ. ಆರು ಅರಿಯರು ನೀನು ಬೇರಾದ ಪರಿಗಳನ್ನು, ಆರು ಅರಿಯರು ನೀನು ಬೇರಾದ ಪರಿಗಳನ್ನು. ಮಾರಾರಿ ಶಿವ ಷಡಕ್ಷರಿ ಲಿಂಗವೇ, ಮಾರಾರಿ ಶಿವ ಷಡಕ್ಷರಿ ಲಿಂಗವೇ. ಸಕಲಕ್ಕೆಲ್ಲಕ್ಕೆ ನೀನೇ ಅಕಳಂಕ ಗುರುವೆಂದು ನಿಖಿಲ ಶಾಸ್ತ್ರವು ಪೇಳುತ್ತಿರಲರಿದೇನು. ನಿಖಿಲ ಶಾಸ್ತ್ರವು ಪೇಳುತ್ತಿರಲರಿದೇನು. ನಿಖಿಲ ಶಾಸ್ತ್ರವು ಪೇಳುತ್ತಿರಲರಿದೇನೋ. ಆ ಪಾಟೀಲ್ರ, ನೀವೊಂದು ಒಳ್ಳೆಯ ಮಾತನ್ನು ಹೇಳ್ಬಿಟ್ರಿ. ಅಖಿಲ ಭಾರತ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸಂಸ್ಥೆಯಲ್ಲಿ ನೀವು ಕಾರ್ಯದರ್ಶಿಗಳಾಗಿ ನೇಮಕಗೊಂಡಿರಿ. ಮೊದಲು ಈ ಸಂಸ್ಥೆಯ ಮುಖ್ಯ ಉದ್ದೇಶಗಳನ್ನು ಹೇಳ್ರಿ. ಈ ಸಂಸ್ಥೆಯ ಮುಖ್ಯ ಉದ್ದೇಶಗಳು ಅಂತಂದ್ರೆ, ಜನರಿಗೆ ಈಗ ಆಲ್ರೆಡಿ ಸಾಕಷ್ಟು ಫ್ರಾಡ್ಗಳು ನಡೆದವ್ರಿಗೆ ಪಾಪ ಅವ್ರು ಏನ್ ಮಾಡಿಬಿಡ್ತಾರ, ಸೀದಾ ನಾಟಿಗೆ ಪೊಲಿಟಿಷಿಯನ್ಗೆ ಹೋಗ್ಬಿಡ್ತಾರೆ. ಪೊಲಿಟಿಷಿಯನ್ಗೆ ಹೋದ ನಂತರ ಅಲ್ಲಿ ಅವರಿಗೆ ಒಂದು ನ್ಯಾಯ ಸಿಗ್ತದ. ಒಬ್ಬೊಬ್ರು ಮಾತು ಕೇಳೋರು ಇರ್ತಾರ, ಒಬ್ಬೊಬ್ರು ಮಾತು ಕೇಳ್ತಿರೋದಿಲ್ಲ. ಹಿಂಗಾಗಿ ಅವರು ಏನ್ ಮಾಡ್ಬಿಡ್ತಾರ, ನರ್ವಸ್ ಆಗಿಬಿಡ್ತಾರ. ನರ್ವಸ್ ಆದ ನಂತರ ಅವ್ರಿಗೆ ಗೊತ್ತಿರೋದಿಲ್ಲ, ದಿಕ್ಕು ತೋಚದಂಗ ಆಗ್ತೈತಿ, ಏನ್ ಮಾಡ್ಬೇಕು ಅಂತಂದಾಗ ಅವರು ನಮ್ಮಲ್ಲಿ ಬರ್ತಾರ. ನಮ್ಮಲ್ಲಿ ಬಂದಾಗ ನಾವು ಅದರ ಬಗ್ಗೆ ಎಲ್ಲ ಕೌನ್ಸಿಲಿಂಗ್ ಮಾಡಿಕೊಂಡು ಏನು ನ್ಯಾಯ ಅದ, ಏನು ನಿಂದು ಕೇಸ್ ಅದ, ಏನು ನಿನಗೆ ಮನಶ್ಚಿಂತನೆ ಅದ ಅನ್ನುವಂಥದ್ದನ್ನು ನಾವು ಅವನನ್ನ ಪರಿವರ್ತನೆಗೊಳಿಸುವ ಮಾಡ್ತೀರಿ, ಬದಲಾವಣೆ ಮಾಡಿಕೊಂಡು ಆ ನಂತರ ಸರ್ ನಾನು ಹಿಂಗೆ ಸ್ಟೇಷನ್ಗೆ ಹೋಗಿದ್ದೆ, ಅವ್ರು ನನಗೆ ಈ ರೀತಿ ಮಾಡಿದ್ರು, ಆ ರೀತಿ ಮಾಡಿದ್ರು, ಅನೇಕ ವಿಷಯಗಳನ್ನು ಹೇಳ್ತಾರೆ. ಆದರೆ ಪೊಲೀಸ್ ಸ್ಟೇಷನ್ದಲ್ಲಿ ಏನಾಗ್ಬಿಡ್ತದಪ್ಪ ಅಂತಂದ್ರೆ ಅವರು ಒಳ್ಳೆ ರೀತಿಯಿಂದ ಹೇಳ್ತಾರೆ, ಇವ್ರು ಕೇಳ್ತಿರೋದಿಲ್ಲ, ಇವ್ರದೇ ಆಗ್ಬೇಕಾಗಿರ್ತದೆ. ಅವರು ಹೇಳಿದ ಆಯ್ತಪ್ಪ ನೀನು ಏನು ತಿಳಿದೈತಿ ಅಷ್ಟು ಮಾಡ್ಕೊಂಡು ಹೋಗಪ್ಪ ಅಂತೇಳಿ ಇಲಾಖೆ ಅವರು ಬಿಟ್ಟು ಕೊಟ್ಟಾಗ ಮತ್ತೆ ಅವ್ರು ಇಲ್ಲಿಗೆ ಬರ್ತಾರೆ, ಮಾನವ ಹಕ್ಕುಗಳಿಗೆ ಬರ್ತಾರೆ. ಬಂದಾಗ ನಾವು ಒಳ್ಳೆಯ ನುರಿತ ವಕೀಲರನ್ನು ಕರೆಸಿ, ನೋಡಪ್ಪ ನೀನು ಕೋರ್ಟ್ಗೆ ಹೋಗಬೇಡ, ಪೊಲಿಟಿಷಿಯನ್ಗೆ ಹೋಗಬೇಡ, ಇಲ್ಲೇ ನಿಂದು ಏನದ, ಇಲ್ಲೇನ ಪ್ರಮುಖರದಲ್ಲಿ ಇಲ್ಲಿ ನಮ್ಮ ನಿನಗೇನಾಗ್ತದ ಅದನ್ನೆಲ್ಲ ಅವ್ರ ಅಪೋಸಿಟ್ ಪಾರ್ಟಿಯನ್ನು ಕರೆಸಿ ನಮ್ಮ ಆಫೀಸಿನಲ್ಲೇ ಕೌನ್ಸಿಲಿಂಗ್ ಮಾಡಿ ಇಬ್ಬರನ್ನು ಒಪ್ಪಂದ ಮಾಡಿ ನಾವು ಕಳಿಸ್ಕೊಡ್ತೀವಿ. ಅವರಿಗೆ ಭಾಳ ಖುಷಿ ಆಗ್ತದ. ಹೌದು, ನಾ ಇಲ್ಲಿ ಸ್ಟೇಷನ್ಗೆ ಹೋದ್ವಿ, ನನಗೆ ಇದಾಗಲಿಲ್ಲ, ಕೋರ್ಟ್ಗೆ ಹೋಗೋದು ತಪ್ಪಿಸಿದ್ರು, ಪೊಲಿಟಿಷಿಯನ್ಗೆ ಹೋಗೋದು ತಪ್ಪಿಸಿದ್ರು, ನನಗೊಂದು ಒಳ್ಳೆ ಅವಕಾಶ ಸಿಕ್ತು ಅಂತೇಳಿ ಆ ಪಾರ್ಟಿ ಈ ಪಾರ್ಟಿ ಇಬ್ಬರು ಕೂಡಿ ಚಹಾ ಕುಡಿಸಿ ಇದೇ ರೀತಿ ನೀವು ಜೀವನದಲ್ಲಿ ಉಳಿಬೇಕು ಅಂತೇಳಿ
ಅವ್ರನ್ನ ನಾವು ಸಮಾಧಾನ ಪಡಿಸಿ ಕಳಿಸುವಂತ ಈ ಸಂಸ್ಥೆ ಮಾಡ್ಕೊತ ಬಂದದ. ಇಷ್ಟು ಮಾತ್ರ ಈ ಸಂಸ್ಥೆದ ಉದ್ದೇಶ ಆಗಿರ್ತದೆ. ಇದು ಕೇಂದ್ರದ್ದಾದ್ರೆ ಇದು ಸಂಸ್ಥೆ ಈಗ ಜಿಲ್ಲಾ ಮಟ್ಟಕ್ಕೂ ಇರ್ತಾವ, ಎಲ್ಲಾ ಜಿಲ್ಲಾದಾಗ ಅವರಿ. ಇವು 5 ಜಿಲ್ಲಾ ಕೂಡ್ಕೊಂಡು 5 ಜಿಲ್ಲಾ ಕೂಡ್ಕೊಂಡು ಒಂದು ಆಫೀಸ್ ಇರ್ತದೆ. ಒಂದು ಆಫೀಸ್ ಇದು ವುಮನ್ ರೈಟ್ಸ್ ಅಂತಂದ್ರೆ ಈಗಾಗಲೇ ಅವು ಸಣ್ಣ ಸಣ್ಣ ಸಂಘಗಳು ಇವನ್ ಮಾಡ್ಕೊಂಡು ಒಂದ್ 7-10 ಮಂದಿ ಮಂಡಳಿ ಮಾಡ್ಕೊಂಡು ನಡ್ಕೊಂಡವು. ಅದು ಬೇರೆ, ಅವು ಅವರು ನ್ಯಾಯ ಕೊಡಿಸ್ತಿರ್ಬಹುದು, ಅವರು ಒಂದ್ ಒಳ್ಳೆ ಕೆಲಸಗಳನ್ನ ಮಾಡ್ತಿರ್ಬೋದು. ಆದ್ರೆ ಇದು ನಮ್ಮ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳು ರಾಷ್ಟ್ರಪತಿ ಜಾನಿ ಜೈಲ್ ಸಿಂಗ್ ಅವರು ಸ್ಥಾಪನೆ ಮಾಡಿದ್ರಿಂದ ಇದು 87ರಾಗ ಸ್ಥಾಪನೆ ಆಯ್ತು. 1987 ಸ್ಥಾಪನೆ ಆದದ್ದು ಇವತ್ತಿಗೂ 38-40 ವರ್ಷಗಳ ಸಮೀಪ ಅಂತೂ ಒಂದು ಕಪ್ಪು ಚಿಕ್ಕೆ ಇಲ್ಲದ ಯಾವ್ದಾರ ಸಂಸ್ಥೆ ಕೆಲಸ ಮಾಡ್ಕೊಂಡ್ ಬಂದಿದ್ದಂದ್ರೆ ಇದು ರಾಷ್ಟ್ರಪತಿ ಜಾನಿ ಜೈಲ್ ಸಿಂಗ್ ಸಂಸ್ಥೆ. ಇವತ್ತಿಗೂ ಒಂದು ಕಪ್ಪು ಚಿಕ್ಕೆ ಇಲ್ಲ ಅಂತ ಒಂದು ಸಂಸ್ಥೆಯಲ್ಲಿ ನನ್ನ ಡಾಕ್ಟರ್ ಎಂ ಇ ಧ್ರುವ ಅವರು ಆಯ್ಕೆ ಮಾಡಿ ಕಳಿಸಿದ್ದಕ್ಕೆ ನಾನು ಅದನ್ನು ಬಹಳ ಎಚ್ಚರದಿಂದ ಆ ಸಂಸ್ಥೆಯನ್ನ ನಡೆಸ್ತಾ ಹೊಂಟಿದ್ದೇನೆ. ಯಾರೇ ಹಿರಿಯರು ಬರಲಿ ಅವ್ರಿಗೆ ಗೌರವ ಕೊಡ್ತದ ನಮ್ಮ ಸಂಸ್ಥೆ. ಯಾರೇ ಬರಲಿ ಅವ್ರನ್ನ ಕುಂಡ್ರಿಸಿ ಅವರಲ್ಲಿ ಇರ್ತಕ್ಕಂಥ ಆ ನೋವು ನಲಿಗಳನ್ನು ಕೇಳ್ಕೊಂಡು ಅವರಿಗೆ ನ್ಯಾಯ ಒದಗಿಸಿಕೊಡ್ತಕ್ಕಂಥದ್ದು ಈ ಸಂಸ್ಥೆ ಉದ್ದೇಶ ಆಗಿರ್ತದೆ. ಈ ಸಂಸ್ಥೆ ಬೆಳಗಾವದಲ್ಲಿ ಇರ್ತದೆ. ಅಂದ್ರೆ ನೀವು ದಾರಿ ಬಿಟ್ಟವ್ರನ್ನ ಮತ್ತೆ ದಾರಿಗೆ ತರೋದೇ ಈ ಸಂಸ್ಥೆ ಉದ್ದೇಶ. ಒಳ್ಳೇದು, ಸನ್ಮಾರ್ಗಕ್ಕೆ ತಗೊಂಡ್ಬರ್ತೀನಿ. ಸಂಸ್ಥೆ ಮುಖ್ಯ ಉದ್ದೇಶ. ಈಗ ನೀವು ಸಂಸ್ಥೆ ಬಗ್ಗೆ ನೀವು ಹಿಂಗೆ ಹೇಳಿದ್ರಿ, 5 ಜಿಲ್ಲಾದ ಯಾವ್ಯಾವ? ಈಗ ಒಂದು ಈ ಸದ್ಯದಲ್ಲಿ ಇರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆ ಒಂದು ಒಳಗೂಡ್ಕೊಂಡು ಬಾಗಲಕೋಟೆ, ಧಾರವಾಡ, ಕಾರವಾರ, ಗದಗ, ಮತ್ತೆ ಆಮೇಲೆ ಈ 5 ಜಿಲ್ಲೆಗಳನ್ನ ಒಳಗೊಂಡು ಈ ಸಂಸ್ಥೆ ಕೆಲಸ ಮಾಡ್ತದ. ಗದಗದವ್ರು ಬರ್ತಾರ, ಮುಂದೆ ಬಾಗಲಕೋಟೆ ಕೇಸ್ಗಳದಲ್ಲ ನಮ್ಮಲ್ಲಿ, ಬೆಳಗಾವಿ ಜಿಲ್ಲಾದ್ದು ಅದಾವ, ಕಾರವಾರ ಜಿಲ್ಲಾದೂ ಅದಾವು, ಅನೇಕ ಎಲ್ಲ ಜಿಲ್ಲೆಗಳು ತಾಲೂಕದವರು ಎಲ್ಲ ಗ್ರಾಮೀಣ ಕ್ಷೇತ್ರದವ್ರು ಸದಕ ಇಲ್ಲಿ ನಮ್ಮಲ್ಲಿ ಬರ್ತಾ ಇದಾರೆ, ಈಗಲೂ ಬರ್ತಾ ಇದಾರೆ. ಅನೇಕ ಕೇಸುಗಳದ. ಒಂದು ತಿಂಗಳಿಗೆ ಏನೂ ಇಲ್ಲ ಅಂತಂದ್ರು 200 ಹಿಡ್ಕೊಂಡು 260 ತನಕ ಇಲ್ಲಿ ನಮ್ಮಲ್ಲಿ ಕೇಸುಗಳು ದಾಖಲಾಗುತ್ತೆ. ಅಂದಾಜು ಪರ್ಸೆಂಟೇಜ್ ಎಷ್ಟು ಪರಿಹಾರ ಮಾಡುತ್ತೀರಿ? ನಾವು ಈಗ ಸದ್ಯ ನಮ್ಮ ಇದೇ ತಿಂಗಳು ಬಂದಿದ್ದೆಲ್ಲ ಪರಿಹಾರ ಆಗಂಗಿಲ್ಲ. ಈಗ ಕೆಲವೊಂದು ಈಗ ನಮ್ಮಲ್ಲಿ ಒಂದು ತಿಂಗಳಲ್ಲಿ 100 ಕೇಸ್ ಆಗಿದ್ದು ಅಂದ್ರೆ ಮಿನಿಮಮ್ ಒಂದು 40ರಿಂದ 50 ತನಕ ನಾವು ಪ್ರಯತ್ನ ಮಾಡ್ತಿರ್ತೀವಿ. ನೋಡ್ರಿ, ಪ್ರಯತ್ನ ಮಾಡ್ತಿರ್ತೀವಿ. ಇನ್ನು ಕೆಲವೊಂದು ಅವ್ರು ಟೈಮ್ ಕೊಡ್ತೀವಿ. ನೀವು ಈಗ ನೋಡ್ರಿ, ಇದೇ ತಿಂಗಳಲ್ಲಿ ಮದುವೆ ಆಗಿ 1 ವರ್ಷದಲ್ಲಿ 9 ಕೇಸ್ಗಳು ಬಿಡುಗಡೆ ಕೇಸ್ ಬಂದಾವ ನೋಡ್ರಿ. ಇದೇ ತಿಂಗಳಲ್ಲಿ ಹೇಳ್ರಿ ಅವ್ರಿಗೆ ನಾವು ಕಾಲಾವಕಾಶ ಕೊಡ್ತೀವಿ. ಹಿಂಗ್ ಮಾಡ್ಕೋಬೇಡ್ರಿ. ಈಗ ಯಾಕಂದ್ರೆ ಅವ್ರ ತಂದೆ ತಾಯಿ ಅವರು ಖರ್ಚು ಮಾಡಿರ್ತಾರೆ, ನೀವು ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿರ್ತೀರಿ. 1 ವರ್ಷದೊಳಗೆ ಬಿಡುಗಡೆ ಮಾಡ್ಕೊಂಡ್ರಿ, ಇದಕ್ಕೆ ಜೀವನ ಅಂತಾರೇನ, ಹಂಗ್ ಮಾಡ್ಕೋಬೇಡ್ರಿ ಅಂತ ತಿಳ್ಕೊಂಡು ಅವ್ರಿಗೆ ಟೈಮ್ ಕೊಡ್ತೀವಿ. ಸುಧಾರಣೆ ಆಗಬಹುದೇನ, ಇದಕ್ಕೆ ಆಗಬಹುದೇನ ಅಂತ ಹೇಳ್ತಾರೆ. ಅವರು ಒಪ್ಪಂದಕ್ಕೆ ಆಗಲ್ದಂಗಾಗಣ ನಮ್ಮ ಕಡೆಯಿಂದ ಇದಾಗದಂಗನ ಒಬ್ರು ನುರಿತ ವಕೀಲರನ್ನ ಕರೆಸ್ತೀವಿ. ಕೇಸ್ ಕೊಡಂಗಿಲ್ಲ, ನುರಿತ ವಕೀಲರನ್ನ ಕರೆಸಿ ನಾವು ಅವ್ರಿಗೆ ಸರ್ ಇವ್ರಿಗೆ ಬಂದಾರ, ಇವ್ರಿಗೆ ತಮ್ಮ ಅನುಭವವನ್ನು ಹೇಳಿಕ್ಯಾರ, ಇವ್ರನ್ನ ಕೂಡ್ಸಾಕ್ ಪ್ರಯತ್ನ ಮಾಡ್ರಿ. ಕೋರ್ಟ್ಗೆ ಹೋಗಿ ಕೋರ್ಟ್ ಕೇಸ್ ಹಾಕಿ ಮಾಡೋದ್ರಿಗೆ ಇದಿರೋದಿಲ್ಲ. ಈಗ ನೀವೇ ಈಗೇನು ಈ ನಮ್ಮ ಈ ಸಂಸ್ಥೆದ ಒಂದು ಕೋರ್ಟ್ ಅಂತ ತಿಳ್ಕೊಂಡ್ಕ್ಯಾರ, ಇವರಿಗೆ ಒಂದು ಗೈಡ್ ಕೊಡ್ರಿ ಅಂತೇಳಿ ಅವ್ರ ಕಡೆಯಿಂದ ಅವ್ರಿಗೆ ಗೈಡ್ ಕೊಡಕ್ಕೆ ಹಚ್ತೀವಿ. ಅವ್ರ ಗೈಡ್ ಕೊಟ್ಟ ಮ್ಯಾಗ ಅವರು ಇದನ್ನ ಮಾಡ್ಕೊಂಡು ಇಲ್ಲ ಒಟ್ಟ ನಮಗೆ ಆಗೋದು ಇಲ್ಲ, ಅವ್ನ ಜೋಡಿ ಹೊಂದಾಣಿಕೆ ಆಗೋದಿಲ್ಲ ಅಂತ ಆಕೆ ಅಂತಿರ್ತಾಳ, ಆಕಿ ಜೋಡಿ ಹೊಂದಾಣಿಕೆ ಆಗೋದಿಲ್ಲ ಅಂತ ಈಗ ಅಂತಾರ. ಹಂಗಿತ್ತಂದ್ರೆ ನಿಮ್ಗೆ ಒಟ್ಟ ಹೊಂದೋದು ಇಲ್ಲ ಅಂತಂದ್ರೆ ನಾವು ಕೌನ್ಸಿಲಿಂಗ್ ಮಾಡ್ಕೊಂಡು ಒಪ್ಪಂದದ ಮೇರೆಗೆ ಬಿಡುಗಡೆ ಕೇಸ್ಗೆ ಹಾಕ್ತಿವಿ. ಆಕಿದು ಒಪ್ಪಂದ, ಇವಂದು ಒಪ್ಪಂದ. ಅದು ಒಪ್ಪಂದದ ಮೇರೆಗೆ ಕೇಸ್ ಹಾಕಿದಾಗ ಆ ಸಡನ್ಲಿ ಕೇಸ್ ಮುಗಿತದಂತೆ. ಸಡನ್ ಮುಗಿತದ. ಬಹಳ ಅಡ್ಡಾಟ ಬರುದಿಲ್ಲ, ಖರ್ಚು ಬಹಳ ಬರುದಿಲ್ಲ. ಒಳ್ಳೆ ನುರಿತ ವಕೀಲರು ಏನ್ ಮಾಡ್ಬಿಡ್ತಾರ, ಆಕಿದು ಒಪ್ಪಂದದ, ಇವಂದು ಒಪ್ಪಂದದ, ಈಕಿಗೆ ಅವ ಏನ್ ಕಡೆ ಕೇಳ್ತಾ ಇಲ್ಲ, ಅವ ಇವಾಗ ಏನ್ ಕೊಡ್ತಕ್ಕಂಥದ್ದು ಏನೂ ಇರ್ತಾರ. ಕೊಡ್ತಗಳು ವ್ಯವಹಾರನೇ ಇಲ್ಲ ಅಂದಾಗ ಒಳ್ಳೆ ಮನತಾಪಗಳಿಂದ ಅವ್ರು ಬಿಡುಗಡೆ ಹೊಂದಾಕತ್ತಿದ್ದಾರೆ. ಆಕಿಗೂ ಆಗೋಲ್ದು ಇವಿಗೂ ಆಗೋಲ್ದು ಅಂತೇಳಿ ಅವರು ವಕೀಲರು ಸಾಹೇಬರು ಕೋರ್ಟ್ಗೆ ಪ್ರೊಸೀಡ್ ಮಾಡಿ ಈ ಕೇಸನ್ನ ಮುಕ್ತಾಯಗೊಳಿಸಿ 1 ತಿಂಗಳಲ್ಲೇನ ಮುಕ್ತಾಯಗೊಳಿಸಿ ಕೊಡಿಸಿದಂತ ಕೇಸ್ಗಳು ನಮ್ಮಲ್ಲಿ ರಗಡದಾವ, ಸಾಕಷ್ಟು ಅದಾವ. ಈ ಜನರಿಗೆ ಒಳಗ ಫುಲ್ ಕಾನ್ಫಿಡೆನ್ಸ್ ಅದ ಅಂತೀರಿ, ನಾವ್ ಇಲ್ಲಿ ಬಂದ್ರೆ ಪರಿಹಾರ ನಮಗ್ ಸಿಗ್ತದೆ. ಮತ್ತೆ ಯಾರ ಕಡೆಯಿಂದ ಕೋರ್ಟ್ ಫೀಸ್ ಅದು ಬಹಳ ಆಗ್ತದ, ಹಿಂಗ್ ಕಡಿಮೆ ಬರ್ತಾರ ಹೆಂಗ? ನಮ್ಮಲ್ಲಿ ಈಗ ಹೊರಗ ವಕೀಲರು ಯಾವ್ದೋ ಒಂದು ಕೇಸ್ ಇತ್ತಂತಂದ್ರ ಅವರು ತಮ್ಮ ಬಾಯಿ ಬಂದಷ್ಟು ಹೇಳ್ತಿರ್ತಾರೆ. ಹೌದೌದು, ಅದು ವೈಯಕ್ತಿಕ ಅಲ್ಲ, ಅದು ವೈಯಕ್ತಿಕ ಅವ್ರದ್ದು ವೃತ್ತಿ ಜೀವನ ಇರ್ತದೆ. ಕೋರ್ಟ್ ಫೀ ಅದು ಇದು ಕೂಡ್ಕೊಂಡು ಅವರು ಒಂದ್ ಸ್ವಲ್ಪ ಫೀ ಸ್ವಲ್ಪ ಜಾಸ್ತಿ ಹೇಳ್ತಿರ್ತಾರ. ಅಲ್ಲಿ ವರ್ಕು ಇರ್ತದ, ವಕೀಲರು ಹೇಳ್ತಾರ, ಉದ್ದೇಶಪೂರ್ವಕದಿಂದ ಯಾವ ವಕೀಲರು ಹೇಳುದಿಲ್ಲ. ಯಾಕಂತಂದ್ರ ಅಲ್ಲಿ ವರ್ಕ್ ಇರ್ತದ, ಅದರ ಫೈಲ್ ಮೂವ್ ಮಾಡೋದು ಇರ್ತದ, ಮತ್ತ ಅದ ಕೇಸ್ ಜಜ್ಮೆಂಟ್ಗಳು ಬರೋವರೆಗೂ ಸ್ವಲ್ಪ ಆರ್ಡರ್ ಕಾಪಿ ಹಾಕೋ ಇರ್ತಾವ. ಹಿಂಗಾಗಿ ಒಂದ್ ಸ್ವಲ್ಪ ಖರ್ಚು ಇರ್ತದ.
ಹೇಳ್ತಿರ್ತಾರ. ಆದ್ರೆ ಅಲ್ಲಿಂದ ಬಂದ ನಂತರ ನಮ್ಮಲ್ಲಿ ವಕೀಲರು ಇರ್ತಾರಲ್ಲ, ನಾವು ಒಂದು ಸ್ವಲ್ಪ ಇವ್ರು ಬಡ್ರು ಅದಾರ, ಇವ್ರು ಒಂದು ಸ್ವಲ್ಪ ಫೀದ್ ಕನ್ಸಿಷನ್ ಮಾಡಿರಂದಾಗ ಆಯ್ತು ರೀ ಪಾಟೀಲ್ ರೀ, ನೀವು ಏನು ಹೇಳ್ತೀರಿ ಅಷ್ಟು ತೊಗೊಂಡು ಅವ್ರ ಕೇಸ್ ಅಂದ್ರೆ ನಿಮಗೆಲ್ಲ ಮಾರ್ಜಿನ್ ಇರ್ತದೆ ಕಡಿಮೆ ಮಾಡ್ಲಿಕ್ಕೆ ಸ್ವಲ್ಪ ಮಾರ್ಜಿನ್ ನಿಮಗೆ ಅದು ಅಧಿಕಾರ ಕೊಟ್ಟಿರ್ತಾರೆ. ಅಧಿಕಾರದ ಯಾಕಂದ್ರೆ ವಕೀಲರಿಗೆ ನಾವೇ ನಮ್ಮ ಸಂಸ್ಥೆಯಿಂದ 2,000 ರೂಪಾಯಿ ಕೊಡ್ತೀವಿ. ಯಾವುದೇ ಕೇಸ್ ಅವ್ರಿಗೆ ಸಬ್ಸಿಡಿ ಭಾಳ ಬಡವರು ಇದ್ದಾರೆ ಅಂದ್ರೆ ನಮ್ಮ ಸಂಸ್ಥೆಯಿಂದ 2,000 ರೂಪಾಯಿ ಕೊಡ್ತೀರಿ. ವಕೀಲರ ಗೌರವನ ಅಂತ ಕೊಡ್ತೀವಿ. ಗೌರವಧನ ಅಂತ ಅವ್ರೇನು ಕೇಳಿದ್ವಲ್ಲ ಪಾಪ, ಯಾವ ವಕೀಲರು ಕೇಳಿದ್ರಿ ಇವತ್ತಿಗೂ ಅದೇ ಆದ್ರೆ ಯಾರು ಕೇಳಿಲ್ಲ. ನಾವು ಆ ಕೇಸ್ ನೀವು ಚೆನ್ನಾಗಿ ನಡೆಸ್ಕೊಡ್ರಿ, ನಮ್ಮ ಸಂಸ್ಥಾ ಹೆಸರು ಬರಲ್ಲ ಅಂತೇಳಿ 2,000 ರೂಪಾಯಿ ವಕೀಲರಿಗೆ ನಾವು ದಯಪಾಲಿಸ್ತೀವಿ, ಇಚ್ಛೆಯಿಂದ ಕೊಡ್ತೀವಿ ಅವ್ರಿಗೆ. ಈಗ ನೀವೇನೇ ಶ್ರಮ ಪಟ್ರು ಕೆಲವು ಆಗೋದೇ ಇಲ್ಲ, ಅವ್ರಿಗೆ ಏನ್ ಹೇಳ್ತೀರಿ ನೀವು? ಕೆಲವು ಆಗುದಿಲ್ಲ ಅಂದ ಕೌನ್ಸಿಲಿಂಗ್ ನಾವು ತಿಳಿಸಿರ್ತೀವಿ. ಒಬ್ಬರೇ ಸೋಲ್ಬೇಕಾಕತಿ. ಈಗ ಇಬ್ರು ಸೋಲಿಲ್ಲ ಅಂತಂದ್ರೆ ಅದು ಹಾಗೆ ಕೋರ್ಟ್ಗೆ ಹೋಗ್ತದ. ಕೋರ್ಟ್ಗೆ ಹೋಗಿ 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 ಲಾಸ್ಟ್ ಹಳ್ಳಿಯಲ್ಲೇ ಅಪ್ಸತ್ಗೆ ಹೋಗ್ತಾರ. ಹಳ್ಳಿಯಲ್ಲಿ ಅಪ್ಸತ್ಗೆ ಹೋದಾಗ ಮತ್ತೆ ಮುಗಿದ, ಇಲ್ಲಿ ಒಪ್ಪಂದ ಆದಾಗ ಕೋರ್ಟ್ನಾಗ ಮುಗಿದು. ಹೌದು, ಅದಕ್ಕೆ ನಾವು ಆದಷ್ಟು ಮಟ್ಟಿಗೆ ಇದು ಪೂರ್ತಿ ಭಾಳ ಜೀವನ ಪರಂಪರೆ ಕೋರ್ಟ್ಗೆ ಅಡ್ಡಾಡ್ಬೇಡ್ರಿ ಅಂತ ಹೇಳಿದ್ರು ಕೂಡ ಅವ್ರ ನನಗೆ ಅದು ಸಿಗ್ತದ, ಇದು ಸಿಗ್ತದ, ಅದು ಸಿಗ್ತದ, ಗಂಡನ ಮನೆಯಿಂದ ಸಾಕಷ್ಟು ನನಗೆ ದುಡ್ಡು ಬರ್ತದ ಅಂತೇಳಿ ಹೋಗ್ತಾರೆ. ಅದು ಲಘು ಮುಗಿಲ್ದಂಗೆ ಆಗನ ಒಂದು ಲಾಸ್ಟ್ ವಕೀಲರನ್ನ ಹಿಡ್ಕೊಂಡ ಹಿರಿಯರ ಮುಖಾಂತರ ಪಂಚರ್ ಅಂತ ಕರೀತಾರೆ. ಒಂದು 5 ಮಂದಿ ಹಿರಿಯರ ಕಡೆ ಹೋಗಿ ಅವ್ರನ್ನ ವಕೀಲರ ಕಡೆ ಕರ್ಕೊಂಡ್ಬಂದು ಆದಷ್ಟು ಮಟ್ಟಿಗೆ ಲಘು ಮುಗಿಸ್ಬಿಡ್ರಿ, ನಮ್ದು 10 ವರ್ಷ ಆತ್ರಿ, 15 ವರ್ಷ ಆತ್ರಿ ಅಂತೇಳಿ ಸೋತ ನಂತರ ಇದು ಮುಕ್ತಾಯ ಹಂತಕ್ಕೆ ಬರ್ತದ. ಅವರು ಸೋಲ್ತಾರ, ಇವರು ಸೋಲ್ತಾರ. ಲಾಸ್ಟ್ ಒಬ್ಬ ಸಾದಾ ಒಬ್ಬ ವ್ಯಕ್ತಿಯ ಅನುಭವದಿಂದನೂ ಮುಗಿಬಹುದು ಇದು. ಹೌದು, ಅದಕ್ಕೆ ಸಾದಾ ಒಬ್ಬ ಹುಚ್ಕೊಳ್ರ ಎಷ್ಟು ವರ್ಷ ಕೋರ್ಟ್ಗೆ ಅಡ್ಡಾಡಕತ್ತಿದ್ರಿ, ನಿಮ್ಗೆ ಬುದ್ಧಿದು ಆಯ್ತಿಲ್ಲೋ, ಮುಗಿಸ್ಕೊಂಡು ತಾನಿಗೆ ಇರೋರು ಯಾರು ತಗೊಂಡು ಏನು ಮಾಡೋರ್ದಿರಿ ಅಂತೇಳಿ ಹಿರಿಯರು ಈಗ ನಿಮ್ಮಂಥ ಕಾಕಾರ ಅವ್ರು ಹೋಗಿ ಬಂದು ಅದನ್ನು ಸವಾಲು ಮಾಡಿ ಅವ್ರಿಗೆ ಯಶಸ್ವಿಯನ್ನು ಮಾಡಿಕೊಟ್ಟಾಗ ಅವ್ರು ಕೋರ್ಟ್ಗೆ ಹೋಗಿ ವಕೀಲರಿಗೆ ಹೋಗಿ ಸಾಕ್ರಿ ಸರ ನಮ್ಗೆ ಏಟ್ ಕೊಟ್ಟು ಕೊಡಲಿ, ನೀವು ಮುಗಿಸ್ಬೇಡ್ರಿ ಅಂತೇಳಿ ಮುಗಿಸ್ತಾರೆ. ಅಷ್ಟಂದ್ರೂ ಸದಕ್ಕೆ 7-8 ವರ್ಷ ಹೋಗಿ ಇರ್ತೈತೆ, ಅದು ಕೇಸ್ ಹೋಗಿ ಇರ್ತೈತೆ ರೀ. ಅಷ್ಟು ಮಾಡ್ಕೊಂಡು ಮುಗಿಯುವಂಥ ಲಾಸ್ಟ್ ಇದು ಹಿರಿಯರ ಮುಖಾಂತರನೇ ಮುಗಿದಿದ್ದು, ಅವ್ರ ಮುಖಾಂತರನೇ ಮುಗಿದ್ರಿ. ಅಪ್ಸತ್ ಬಂದಾಗ ಅದು ಕೋರ್ಟ್ ಮುಕ್ತಾಯ ಕೊಡಿದ್ರಿ. ಈಗ ಆತಿ ನೀವು ಒಪ್ಪಂದ ಆಗಿರಂತ ಅವ್ರು ಕೊಡಿದ್ರಿ, ನೀವು ಇನ್ನಟ್ಟು ಅದಕ್ಕೆ ಮಟ್ಟಿಗೆ ಕೂಡ್ಲಿ ಅನ್ನುವಂಥದ್ದು ಕೋರ್ಟ್ ಉದ್ದೇಶ ಆಗಿರ್ತದೆ. ಆಗ್ಲಿಸ್ಬಾರ್ದು, ಒಳ್ಳೆಯದು ಜೀವನ ಮಾಡ್ರಿ ಅಂತ ಹೇಳ್ಕಾರ ಅವ್ರು ಎಳಿಸ್ತಿರ್ತಾರೆ. ಇವ್ರು ಲಘು ಮುಗಿಬೇಕಾಗ್ತದೆ. ಇವ್ರು ಲಘು ಮುಗಿಲ್ದಂಗಾಗಣ ಅವ್ರು ಹಿರಿಯರನ್ನ ಹಿಡ್ಕೊಂಡ್ಕಾರ ಮುಗಿಸು ಉದ್ದೇಶ ಮಾಡ್ಕೊಂಡು ವಕೀಲರ ಕಡೆ ಬಂದು ಮುಗಿಸ್ಕೋತಾರೆ. ಪಾಟೀಲ್, ಇತ್ತಿತ್ತಲಾಗಿ ಇವು ಗ್ರಹ ಕಲಹಗಳು ಅಂತೀವಿ, ಅನೇಕ ರೀತಿಯ ಕಲಹಗಳು ಯಾಕಾಗ್ಲಿಕತ್ತಾವ? ಈಗ ಇಷ್ಟು ಪ್ರಮಾಣ ಹೆಚ್ಚಾಗ್ಲಿಕತ್ತದ, ಇದಕ್ಕೆ ಏನ್ ಕಾರಣ? ಇದಕ್ಕೆ ಏನ್ ಕಾರಣ ಅಂತಂದ್ರೆ ಈಗಿನ ಜನರಲ್ಲಿ ತಾಳ್ಮೆ ಅನ್ನೋದಿಲ್ಲ. ಒಳ್ಳೆ ತಾಳ್ಮೆ ಇಲ್ಲ. ಯಾಕೆ ತಾಳ್ಮೆ ಇಲ್ಲ ಅನ್ನುವಂಥದ್ದು, ನಾವು ತಿಂತಕ್ಕಂಥ ಆಹಾರ ಹಂಗೆ ಫಾಸ್ಟ್ ಅದ. ಆ ತಿನ್ನತಕ್ಕಂಥ ಆಹಾರದಿಂದನೇ ತಾಳ್ಮೆ ಇಲ್ಲ. ನೀವು ಆಹಾರಕ್ಕೆ ಹೋದ್ರೆ ಇದರಿಂದ ಅವು ಕೆಲವೊಂದು ವಿಚಾರಗಳು ಹಾಗೆ ಬರ್ತದ. ಹಂಗೆ ಬಂದಾಗ ಅದು ತಾಮಸ ಆಹಾರದಿಂದ ಗಲಭೆಗಳು ಉಂಟಾಗ್ತಾವ್ರಿ. ಗಲಭೆಗಳು ಉಂಟಾಗ್ತಾವು. ಆ ಗಲಭೆಯನ್ನು ನಾವು ನಮ್ಮಲ್ಲಿ ಬರ್ತದ, ಸ್ಟೇಷನ್ಗೆ ಹೋಗ್ತದ, ವಕೀಲರ ಕಡೆ ಹೋಗ್ತಾರ, ಊರ್ ಹಿರಿಯರ ಕಡೆ ಹೋಗ್ತಾರ. ಲಾಸ್ಟಕ್ಕೆ ಅವ್ ಸೋತ್ಕಾರ ಅವನಷ್ಟಕ್ಕೆ ಅವನ ಮೌನ ಆಗಿ ಆ ಮುಗಿಸೋಳ ಹಂತಕ್ಕೆ ಬಂದ್ಬಿಡ್ತಾನೆ. ಯಾಕಂದ್ರೆ ಮೊದಲು ನಮ್ಮ ಒಟ್ಟು ಕುಟುಂಬಗಳು ಇರ್ತಿತ್ತಲ್ಲ, ಅದು ಒಂದು ಮುಖ್ಯ ಕಾರಣ ಅದ ರೀ. ಹೌದು, ಕುಟುಂಬಗಳು ಒಟ್ಟು ಇಲ್ಲಿ ಮೊದಲು ಒಟ್ಟು ಕುಟುಂಬದೊಳಗೆ ಏನಾಗ್ತಿತ್ತು, ಯಾರು ತಪ್ಪು ಮಾಡ್ತಿದ್ದಿಲ್ಲ, ಮಾಡಿದ್ರೆ ಎಲ್ಲಾರು ಹೇಳ್ತಿದ್ರು, ಮಾತು ಕೇಳ್ತಿದ್ರು. ಹೌದೌದು. ಮತ್ತ ಅವ್ರ ಒಟ್ಟು ಕುಟುಂಬ ನಮ್ಮಲ್ಲಿ ಏನಾಗ್ತದೆ, ಸಂಬಂಧಗಳು ಒಳಗಿಂದೊಳಗೆ ಮಾಡ್ಕೋತಿದ್ವಿ. ಅಕ್ಕನ ಮಕ್ಕಳು, ಮಾಮನ ಮಕ್ಕಳು, ಅತ್ಯಾನ್ ಮಕ್ಕಳು, ಹಿಂಗೆಳೆಯಂದು ಮಕ್ಕಳು, ಹಿಂಗೆಲ್ಲಾ ಇರ್ತಿತ್ತು. ಒಬ್ರಿಗೊಬ್ರು ಮಾತು ಕೇಳ್ತಿದ್ರೆ. ಆಮೇಲೆ ದೊಡ್ಡವರು ಆ ರೀತಿ ನಡ್ಕೋತಿದ್ರು, ಸಣ್ಣವರು ಆ ರೀತಿ ಗೌರವದಿಂದ ನಡ್ಕೋತಿದ್ರು. ಇವೆಲ್ಲ ಶೂನ್ಯ ಆಗೋದ್ರಿಂದ ನಾ ಏನ್ ಕಡಿಮೆ ಇಲ್ಲ ಅಂತ ಹೇಳುದು. ಮತ್ತ ಕಾಂಪ್ರಮೈಸಿಂಗ್ ನೇಚರ್ ಇಲ್ಲ, ಹೊಂದಾಣಿಕೆ ನೇಚರ್ ಏನೂ ಇಲ್ಲ. ಈಗ ತಾವು ಒಟ್ಟು ಕುಟುಂಬದ ಬಗ್ಗೆ ಹೇಳಿದ್ರೆ ಬಹಳ ವಿಷಯ ಕೇಳಿದ್ರೆ ಬಹಳ ಚೆನ್ನಾಗಿ ನೀವು ಮಾತಾಡ್ರಿ. ಒಟ್ಟು ಕುಟುಂಬದ ಬಗ್ಗೆ ಅಂದ್ರೆ ಈಗ ನಮ್ಮದೇ ಒಂದು ಉದಾಹರಣೆ ಇರುತ್ತೆ. ನಮ್ಮ ದೊಡ್ಡಪ್ಪರು ಇದ್ರಿ, ಬಸವನಗೌಡ ಪಾಟೀಲ್ ಅಂತೇಳಿ ನಮ್ಮ ದೊಡ್ಡಪ್ಪರು ಇದ್ರು. ನಾವು ನಮ್ಮ ದೊಡ್ಡಪ್ಪನ ಮಕ್ಕಳು ನಾವು ಎಲ್ಲ ಕೂಡ 8 ಜನ ಇದ್ದು. ನಾವು 8 ಜನ ಕುಟುಂಬರು, 3 ಮಂದಿ ಅತ್ತಂಗ್ಯಾರು ಒಂದೇ ಕುಟುಂಬದಲ್ಲಿದ್ದು. ನಮ್ಮ ದೊಡ್ಡಪ್ಪ ಬರಾಕೈತಾನ ಅಂತಂದ್ರೆ ನಾವು ಎಲ್ಲರೂ ಆ ರೀತಿ ಅವರು ಮಾರ್ಗದರ್ಶನ ಇತ್ತು. ಅವ್ರು ಬರಾಕೈತಾರಪ್ಪ ಅಂತಂದ್ರೆ ನಾವೆಲ್ಲರೂ ಕೆಲ್ಸಕ್ಕೆ ಹತ್ತಿದ್ವು. ನಮ್ಮ ದೊಡ್ಡಪ್ಪ ಬರಾಕೈತಾನ
ಅಂತೇಳಿ ಕೆಲ್ಸಕ್ಕೆ ಹತ್ತಿದ್ವಿ. ಅವ್ರೇನ್ ಬಿಡಿತಿರ್ಕಿಲ್ಲ ಹೊಡಿತಿರ್ಕಿಲ್ಲ, ಏನೂ ಇಲ್ಲ, ಗೌರವ. ಗೌರವ. ಹೌದು, ಅವ್ರು ಇಡತಕ್ಕಂಥ ಪದ್ಧತಿ ಹಂಗಿತ್ತು. ಪದ್ಧತಿ ಇತ್ತು. ನಾವೆಲ್ಲೇ ಹೊಲಕ್ಕೆ ಹೋಗಿ ಬಂದಿವಪ್ಪ ಅಂತಂದ್ರೆ ಅವ್ನು ಬಂದ ತಕ್ಷಣ ಕೇಳ್ತಿದ್ರ, ಹೊಲಕ್ಕೆ ಹೋಗಿದ್ಪ, ಏನ್ ಮಾಡಿ ಬಂದಿ, ನೀರ್ ಆದಿತ್ತು ಇಲ್ಲೋ, ಆ ಕಡೆ ಮ್ಯಾಲ್ಗಡೆ ನೀರ್ ಹೋಗಿತ್ತೋ ಇಲ್ಲೋ ಅಂತ ನಮ್ ದೊಡ್ಡಪ್ಪ ಕೇಳ್ತಿದ್ದ. ಮೇಲ್ವಿಚಾರಣೆ ಅಂತೀವಿ, ಮೇಲು ವಿಚಾರಣೆ ಕೇಳ್ತಿದ್ದ. ನಾವ್ ಅದ್ರಾಗ ಏನ್ರ ತಪ್ಪು ಮಾಡಿದ್ವಿ, ಏನ್ ಸರಿಯಾಗಿ ನಾವ್ ಹೇಳಲಿಲ್ಲ ಅಂದ್ರೆ ಇವ್ ಹೊಲಕ್ಕೆ ಹೋಗೇ ಇಲ್ಲ, ಇವ್ ತೋಟಕ್ಕೆ ಹೋಗೇ ಇಲ್ಲ, ಇವ್ ಸುಳ್ಳು ಹೇಳಕತ್ತಾನ. ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಾಗ್ತಿತ್ತು ಈ ಮಾರಿ ನೀರ್ ಹಾದೈತಿ ಇಲ್ಲೋ, ಆಚ ಕಡೆ ದಂಡಿಗೆ ನೀರ್ ಹೋಗೈತಿ. ಅನುಭವದ ಮ್ಯಾಗ ಅವ್ರು ಕೇಳ್ತಿದ್ರ. ಆ ಅನುಭವದ ಮ್ಯಾಗ ನಾವ್ ಏನ್ ಸುಳ್ಳು ಹೇಳಿರೋ ಹೋಗಿ ತೋಟಕ್ಕೆ ಹೋಗಿ ಕೆಲಸ ಮಾಡಿ ಬಂದ ಹೇಳ್ತಿದ್ವಿ ಅವ್ರಿಗೆ. ನಮ್ ದೊಡ್ಡಪ್ಪ ಮನಿಗೆ ಹೋದ್ಬಿಟ್ಟಿಗೆ ಸತ್ಯ ಹೇಳಬೇಕಾಗತ್ತ ಅಂತ ಅವ್ರ ಮಾರ್ಗದರ್ಶನದಾಗ ನಾವ್ ಬೆಳೆದಂತವ್ರು. ಈಗ ಒಟ್ಟು ಕುಟುಂಬ ಅವಾಗಿನ ಜನ ಹಂಗಿತ್ತು. ಮನಿಗೆ ಒಬ್ರು ಹಿರಿಯರ್ ಇರ್ತಿದ್ರು, ಊರಾಗ ಒಂದು 4-5 ಮಂದಿ ಹಿರಿಯರ್ ಇರ್ತಿದ್ರು. ಇವಾಗ ಏನಾಗ್ಬಿಟ್ಟದ, ಮನಿ ಮಂದಿ ಎಲ್ಲ ಹಿರಿಯರಾಗ್ಬಿಟ್ಟಿದಾರ. ಎಲ್ಲಾರು ಮಕ್ಕಳೇ ಹಿರಿಯರಾಗ್ಯಾರ್ರಿ. ಅಪ್ಪಗೆ ತಿರುಗಿ ಮಾತಾಡ್ತಾರ್ರಿ, ನೀನು ನಿನ್ ಜವಾಬ್ದಾರಿಯಲ್ಲಿ ನಿನ್ ಕರ್ತವ್ಯ ಹಡ್ದಿ ನಿನ್ ಕರ್ತವ್ಯ ಮಾಡ್ತೀಯ ಅಂತಾರ್ರಿ. ಹೌದೌದ್ರಿ. ಅವ ನನಗ್ ಮಾಡ್ತಾನ, ಅಪ್ಪ ಜಗತ್ತು ತೋರಿಸ್ತಾನ, ತಾಯಿ ವೇದ ಮಾತೆ ಅವೆಲ್ಲ ಹೋಗ್ಬಿಟ್ಟಾವ ನೋಡ್ರಿ. ನಿಮ್ ಕರ್ತವ್ಯ ನೀವ್ ಮಾಡ್ತೀರಿ, ಹಡ್ದಿರಿ ಮಾಡ್ತೀರಿ, ಏನ್ ದೊಡ್ಡ ಮಾತ ಅಂತಾರ್ರಿ. ಈಗ ನೋಡ್ರಿ, ಪ್ರತಿಯೊಂದು ಹಳ್ಳಿ ಒಳಗ 5 ಮಂದಿ ಹಿರಿಯರ್ ಇರ್ತಿದ್ರು, 5 ಮಂದಿ ಹಿರಿಯರ್ ಇರ್ತಿದ್ರು. ಆ ಇಡೀ ಊರ 5 ಮಂದಿ ಕೇಳ್ತಿತ್ತು. ಆ ಊರಿಗೆ ಒಬ್ರು ಗೌಡ್ರು ಅಂತ ಇರ್ತಿದ್ರು. ಆ ಗೌಡ್ರು, ಕುಲಕರ್ಣ್ಯರು, ಹಳಬರು, ತಳವಾರರು, ಹಿಂಗೆಲ್ಲ ಒಂದು ಸಂಪ್ರದಾಯ ಇತ್ತು ಅವಾಗ. ಅಂದ್ರೆ ನಮ್ಮ ಸಂಪ್ರದಾಯನೇ ಹಂಗದರಿ. ಸಂಪ್ರದಾಯ ಇತ್ತು. ಆ ಸಂಪ್ರದಾಯದ 5 ಮಂದಿ ಹಿರಿಯರು ಏನ್ ಹೇಳ್ತಾರಲ್ಲ ಇಡೀ ಊರ್ ಕೇಳ್ತಿತ್ತು. ಇವಾಗ ಏನಾಗ್ಬಿಟ್ಟದ ಅಂತಂದ್ರ ಪ್ರತಿಯೊಂದು ಹಳ್ಳಿಗಳಲ್ಲಿ ಎಲ್ಲರೂ ಊರಾಗ ಎಲ್ಲರೂ ಹಿರಿಯರ ಅದಾರಪ್ಪ ಅಂತಂದ ಯಾರ ಮಾತು ಕೇಳುದು. ಈ ಕಾರಣಕ್ಕೆ ಎಲ್ಲ ಜನ ನ್ಯಾಯಾಲಯಕ್ಕೆ ಬರೋದಾಗ್ಯದ್ರಿ. ಮೊದಲ ಮನಿ ಒಳಗೆ ಬಗೆಹರಿತಿತ್ತು. ಅವ್ರನ್ನ ಕರೆಸ್ತಿದ್ರು ಬುದ್ಧಿ ಹೇಳಿಕೆ. ಹೌದೌದು. 4 ಮಂದಿ ಕೂಡ್ತಿದ್ರು, ಚಂದ ತಿಳಿಸಿ ಹೇಳ್ತಿದ್ರು, ಇವರು ಒಪ್ಕೋತಿದ್ರು, ತಪ್ಪಾತಂತಿದ್ರು. ಹೌದೌದು. ಇದು ಇರ್ಲಾರ್ದಕ್ಕ ನ್ಯಾಯಾಲಯ ಕಟ್ಟಿ. ಹೌದೌದು. ಈ ಊರಾಗ 5 ಮಂದಿ ಹಿರಿಯರ್ ಅದಾರ, ಯಾರ ಕಡೆ ಒಬ್ರು ಹೋಗಿದ್ರ ಅವ್ರ ಬುದ್ಧಿ ಹೇಳಿ ಕಳಿಸ್ಬಿಡ್ತಿದ್ರು. ಆ ಮುಗ್ದ ಹೋಗ್ತಿತ್ತಾಗ ನಮ್ಮ ಜಗಳ ಊರೆಲ್ಲ ಪ್ರಚಾರ ಮಾಡೋದು. ಏನಾಗ್ಬಿಟ್ಟದ, ಊರ್ ತುಂಬಾ ಹಿರಿಯರು. ಹಿಂಗಾಗಿ ಎಲ್ಲ ಕೋರ್ಟು ಏನಿದ್ರೆ ಪೊಲಿಟಿಷನ್ ಹೋಗುದ್ ನಡ್ರಿ. ಊರಾಗ ಮುಗಿತಿದ್ದು ಪೊಲಿಟಿಷನ್ ಬರ್ದು. ಪಾಪ ಅವ್ರ ಪೊಲೀಸ್ ಇಲಾಖೆ ಅವರು ಬುದ್ಧಿ ಹೇಳ್ತಾರ ಸಾಕಷ್ಟು. ಎಷ್ಟೋ ಇಲಾಖೆಗೆ ಅವ್ರು ಒಳ್ಳೆ ಬುದ್ಧಿ ಹೇಳಿದಾರ, ಹಿಂಗೆಲ್ಲ ಮಾಡ್ಬೇಡ್ರಪ್ಪ, ಇದನ್ ಮಾಡ್ರಪ್ಪ. ಈ ಪೊಲೀಸರ ಮಾತು ಕೇಳುದಿಲ್ಲ, ಪೊಲೀಸ್ ಇಲಾಖೆಯವ್ರ ಮಾತು ಕೇಳುದಿಲ್ಲ. ಈಗ ಈ ಕೋರ್ಟ್ಗೆ ಹೋಗುದು ಬರೀ ಇವೇ ಬೆಳೆದ್ ಬಿಟ್ಟದಾವ ಇವಾಗ. ಸರ್, ದಿನಕೈ ದೇಸಾಯಿ ಅವರು ಒಂದ್ ಕಡೆ ಬಹಳ ಚಂದ ಹೇಳ್ತಾರ, ಅಡವಿಯೋಳು ನಾನಿಲ್ಲ, ಗುಡಿಯೊಳಗೆ ನಾನಿಲ್ಲ, ಗಿಡದಡಿಯ ಕರಿಕಲ್ಲು ನಾನಲ್ಲ. ನಾ ಎಲ್ಲಿದ್ದೀನಿ ಅದನ್ನ ಹೇಳ್ತಾರ ಅವ್ರು. ಕವಿ ಹೇಳ್ತಾರ ಒಬ್ರಿಗೆ, ಅಡವಿಯೊಳು ನಾನಿಲ್ಲ, ಗುಡಿಯೊಳಗೆ ನಾನಿಲ್ಲ, ಗಿಡದಡಿಯ ಕರಿಕಲ್ಲು ನಾನಲ್ಲ, ಓ ನಾನಲ್ಲವೋ. ಅಡವಿಯೊಳು ನಾನಿಲ್ಲ, ಗುಡಿಯೊಳಗೆ ನಾನಿಲ್ಲ, ಗಿಡದಡಿಯ ಕರಿಕಲ್ಲು ನಾನಲ್ಲವೋ. ಅಡಿಗಡಿಗೆ ನಾನಿರುವೆ, ಒಡವಿಯೊಳು ತುಂಬಿರುವೆ. ಎಷ್ಟು ಚಂದ ಹೇಳ್ತಾರೆ, ಎಲ್ಲಿದ್ದೀನಿ ಹುಡುಕು ಅಂತಾರ ಅವರು. ಅಡಿಗಡಿಗೆ ನಾನಿರುವೆ, ಒಡವಿಯೊಳು ತುಂಬಿರುವೆ, ಹುಡುಕಿ ತೆಗೆ ನೀನು ನಾನಿಲ್ಲಿ ನಿನ್ನ ಭಕುತಿಯಲ್ಲಿ. ಹುಡುಕಿ ತೆಗೆ ನೀನು ನಾನಿಲ್ಲಿ ನಿನ್ನ ಭಕುತಿಯಲ್ಲಿ. ಅಡವಿಯೊಳು ನಾನಿಲ್ಲ, ಗುಡಿಯೊಳಗೆ ನಾನಿಲ್ಲ, ಗಿಡದಡಿಯ ಕರಿಕಲ್ಲು ನಾನಲ್ಲವೋ. ಧನ ಕನಕ ಬೇಕಿಲ್ಲ, ವನಮಾಲೆ ಬೇಕಿಲ್ಲ, ನನಗೇಕೆ ಹಣ್ಣುಗಳು ಹೂಗಳೇಕೋ. ಭಗವಂತ ಹೇಳ್ತಾನ್ರಿ, ಧನ ಕನಕ ಬೇಕಿಲ್ಲ, ವನಮಾಲೆ ಬೇಕಿಲ್ಲ, ನನಗೇಕೆ ಹಣ್ಣುಗಳು ಹೂಗಳೇಕೋ. ನನಗೇಕೆ ನೊರೆ ಹಾಲು ದನದ ಕರು ಸೇವಿಸಲಿ. ನನಗೆ ಕಾಲ್ ತಂದು ಕೊಡ್ತೀಯ ಅಂತಾನ, ಕರು ಸೇವಿಸಲಿ ಅಂತಾನ. ನನಗೇಕೆ ನೊರೆ ಹಾಲು ದನದ ಕರು ಸೇವಿಸಲಿ, ನನಗಿರಲಿ ನಿರ್ಮಲಾಂತಕ ಅಂತಃಕರುಣವು. ನನಗಿರಲಿ ನಿನ್ನ ನಿರ್ಮಲಾಂತಕ ಅಂತಃಕರಣವು, ನನಗಿರಲಿ ನಿರ್ಮಲ ಅಂತಃಕರಣವು. ಅಡವಿಯೊಳು ನಾನಿಲ್ಲ, ಗುಡಿಯೊಳಗೆ ನಾನಿಲ್ಲ, ಗಿಡದಡಿಯ ಕರಿಕಲ್ಲು ನಾನಲ್ಲವೋ. ಅಡಿಗಡಿಗೆ ನಾನಿರುವೆ, ಎಲ್ಲ ಕಡೆ ಇದ್ದೀನಿ ಅಂತ ಹೇಳ್ತಾನೆ ಮತ್ತವ. ಅಡಿಗಡಿಗೆ ನಾನಿರುವೆ, ಪೊಡವಿಯೊಳು ತುಂಬಿರುವೆ,
ಹುಡುಕಿ ತೆಗೆ ನೀನು ನಾನಿಲ್ಲಿ ನಿನ್ನ ಭಕುತಿಯಲ್ಲಿ ನಿನ್ನೊಳಗೆ ಇದ್ದೀನಿ. ಸಿದ್ದೇ ಪುರಾಣಿಕರು ಎಷ್ಟು ಚಂದ ಸಂದೇಶ ಕೊಟ್ಟಾರೆ. ಭಗವಂತನ ಬಗ್ಗೆ ಏನು ಕಾಂಪ್ಲಿಕೇಶನ್ ಏನೂ ಇಲ್ಲ. ನಿನ್ನೊಳಗೆ ನಾ ಇದ್ದೀನಿ, ಸರಳವಾಗಿರು, ಸರಳ ಭಕ್ತಿ ಕೊಡು, ಸರಳ ಪ್ರೀತಿ ತೋರಿಸು, ಶುದ್ಧ ಮಾನವ ಆಗು. ನಮ್ಗೆಲ್ಲ ಒಳ್ಳೆ ಸಂದೇಶಗಳನ್ನು ಕೊಟ್ಟಾರ. ಪಾಟೀಲ್ರ, ಇನ್ ನಿಮ್ದ ಮಾನವ ಹಕ್ಕುಗಳ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹತ್ವಿ, ಎಲ್ಲ ಬಹಳ ಚಂದ ಹೇಳಿದ್ರಲ್ಲ ಇಷ್ಟಿತ್ಲಾಗೆಲ್ಲ ನಿಮಗ. ಈಗ ಇದ್ರ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳು, ಅವೇರ್ನೆಸ್ ಕಾರ್ಯಕ್ರಮಗಳು ಅಂತಿರ್ತಾವ. ನೀವೀಗ ಎಲ್ಲೆಲ್ಲಿ ಮಾಡಿದ್ರಿ? ಇತ್ತಿತ್ಲಾಗ ಧಾರವಾಡ ಜೈಲಿಗೆ ನನ್ನೂ ಕರ್ಕೊಂಡು ಹೋದ್ರಿ. ಅದ್ರ ಬಗ್ಗೆ ಎಲ್ಲ ಹೇಳ್ರಿ. ಕಾನೂನು ಅರಿವು ಮತ್ತು ಮನ ಪರಿವರ್ತನೆ ಅಂತೇಳಿ ಒಂದು ಸಬ್ಜೆಕ್ಟ್ ಅದ. ಅದನ್ನ ಹಾಕೊಂಡು ನಾವು ಜೈಲಿನಲ್ಲಿ ಇರ್ತಕ್ಕಂಥ ಅಲ್ಲಿ ಖೈದಿಗಳು ಇರ್ತಾರೆ, ಅವರಿಗೆ ಅವು ಕೆಲವೊಂದು ಕಾನೂನುಗಳು ಅವ್ರಿಗೆ ಗೊತ್ತಿರ್ತಿರೋದಿಲ್ಲ. ಆ ಕಾನೂನದಿಂದ ಹೇಗೆ ಹೊರಗೆ ಬರಬೇಕು, ಹೊರಗೆ ಬಂದ ನಂತರ ನಾವು ಏನ್ ಮಾಡ್ಬೇಕು, ಅವರು ಅಲ್ಲಿ ಏನಾಗಿರ್ತದ ಅಂದ್ರ ದಿಕ್ಕು ತೋರ್ಸದಂಗ ಆಗಿರ್ತದ. ಏನೋ ಒಂದು ತಪ್ಪು ಮಾಡಿರ್ತಾರ, ಅದು ಮಾಡಿರೋದಿಲ್ಲ, ಮಾಡ್ಬೇಕಂತೂ ಮಾಡಿರೋದಿಲ್ಲ, ಆಗಿಬಿಟ್ಟಿರ್ತದ ಜೀವನದಲ್ಲಿ. ಅವಾಗ ಅವ್ರಿಗೆ ದಿಕ್ಕು ತೋರ್ಸದಂಗ ಆಗಾನ ನಾವು ಹಿರಿಯ ವಕೀಲರನ್ನ, ಒಳ್ಳೆ ವಕೀಲರನ್ನ ಕರ್ಕೊಂಡು ಹೋಗಿ ಅವ್ರ ಕಡೆಯಿಂದ ರಿಟೈರ್ಡ್ ಆದಂತ ಜಡ್ಜಿಗಳಕ್ಕೆ ಅಂತವ್ರು ನಿಮ್ಮಂತ ಅನುಭವಿಸ್ತರು, ಈಗ ಮೊನ್ನೆ ಧಾರವಾಡ ಜೈಲಲ್ಲಿ ನಿಮ್ಮನ್ನ ಯಾಕೆ ಆಯ್ಕೆ ಮಾಡಿದ್ವಿ ನಾವು ಅಂತಂದ್ರೆ ಅನುಭವ ಇರ್ತದ. ಎಲ್ಲಿ ಅನುಭವ ಇರ್ತದ ಅಲ್ಲಿ ಅಮೃತ ಇರ್ತದ. ಹಂಗ ಆ ಉದ್ದೇಶದಿಂದ ನುರಿತ ಮಾನವರನ್ನ ನಾವು ಆಯ್ಕೆ ಮಾಡ್ಕೊಂಡು ಅವು ಒಳ್ಳೆ ಮಹಾತ್ಮರನ್ನ, ಈಗ ಅಭಿನವ ಸಿದ್ಧಾರೂಢ ಸ್ವಾಮೀಜಿ ಅವರಂತ ಮಾರ್ಗದರ್ಶನ ಬಂದಿದ್ರು. ಅವ್ರ ಮಾರ್ಗದರ್ಶನ ಅವ್ರಿಗೆ ಅವಶ್ಯ ಇರ್ತದ. ಒಳಗೆ ಏನೂ ಇರುದಿಲ್ಲ, ಕತ್ತಲ್ ಕೋಣೆ ಇದ್ದಂಗಿರ್ತಾರ. ಅವ್ರಿಗೊಂದು ಒಳ್ಳೆ ಬೆಳಕನ್ನ ಮೂಡಿಸುವಂತ ಈ ಸಂಸ್ಥೆ ಕೆಲಸ ಮಾಡ್ಕೊಂಡು ಬಂದದ. ಒಂದು ಮೇಲಾಗೆ ವಕೀಲರ ಗೈಡ್ ಕಾನೂನದೊಳಗ ಅವ್ರ ಚೌಕಟ್ಟಿನಲ್ಲಿ ಹೇಳಿದಾಗ ಅವ್ರಿಗೊಂದು ಅರಿವು ಆಗ್ತದ. ಇಂಥ ವಕೀಲರು ಇಂಥ ಮಾನವ ಹಕ್ಕದಾಗ ಬಂದಾಗ ತಪ್ಪು ಮಾಡಿವಂತ ಅವ್ರಿಗೆ ಪಶ್ಚಾತ್ತಾಪ ಆಗ್ತದಲ್ಲ. ಪಶ್ಚಾತ್ತಾಪ ಆಗ್ತದ್ರಿ, ಸಾಕಷ್ಟು ಪಶ್ಚಾತ್ತಾಪ ಆಗಿರ್ತೈತಿ. ವಕೀಲರ ಮಾತಾಡೋ ಮಾತುಗಳು ಅವ್ರಿಗೆ ಮನಸ್ಸಿನ ಮೇಲೆ ಪರಿಣಾಮ ಆಗ್ತದ. ನನ್ನ ಹಾಡುಗಳನ್ನ ಹಾಡದೆ, ಮಾನವ ಪರಿವರ್ತನೆ ಹಾಡುಗಳನ್ನ ಹಾಡದೆ, ಜೈಲಿನಲ್ಲಿ ತಮ್ಮ ಹಾಡುಗಳನ್ನ ಕೇಳಿ ಅವ್ರ ನಿಮ್ಮ ಹಾಡುಗಳನ್ನೇ ಕೇಳಿ ಮನಸ್ಸಿನ ಮ್ಯಾಗ ಪರಿಣಾಮ ಆಗಿ ಅಲ್ಲಿ ನಿಂಗಪ್ಪ ಅಂತೇಳಿ ಒಬ್ಬ ಹಳಿಯ ಜೀವಿ ಜೈಲಿನಲ್ಲಿದ, ಬಹಳ ವರ್ಷಗಳಿಂದ ಧಾರವಾಡ ಜೈಲಿನಲ್ಲಿ ಅದ. ನಾವು ನಿಮ್ಮ ಹಾಡ ಕೇಳಿ ಅವನ ಮನಸ್ಸಿನ ಮ್ಯಾಗ ಪರಿಣಾಮ ಆಗಿ ನಾನು ಒಂದು ಹಾಡ್ತೇನ್ರಿ, ನನಗೊಂದು ಅವಕಾಶ ಕೊಡ್ರಿ ಅಂತ ಪಾಪ ಬಂದು ನೀವು ಬರ್ತೀರಾ ಇಲ್ಲೇ ಇರ್ತೀರಾ ಚಂದ ಹಾಡ್ಬಿಟ್ಟ. ಬಹಳ ಚಂದ ಹಾಡ ಹಾಡಿದ ನಮ್ಮ ಅಭಿನವ ಸಿದ್ಧಾರೂಢರ ವೇದಿಕೆಯಲ್ಲಿ ಬಹಳ ಚಂದ ಹಾಡ ಹಾಡಿದ್ರು. ಅದು ಕಾರಣ ಏನಂತಂದ್ರೆ ನೀವು ಅಲ್ಲಿ ಆ ರೀತಿ ಪ್ರತಿಬಿಂಬಿಸಿದ್ರಿ. ನಿಮ್ಮ ವಾಣಿಯಿಂದ ಅವನ ಮನಸ್ಸಿನ ಮ್ಯಾಗ ಪರಿಣಾಮ ಆಗುವಂತ ವಾಣಿ ನೀವು ಹಾಡ ಹಾಡಿದ್ರಿ. ಅವಾಗ ಒಟ್ಟ ಚಡ್ಪಡ್ಸಕೈತಿದ್ ನಾವು. ಬಹಳ ಅಂದ್ರೆ ಬಹಳ ನನಗೆ ವೇದಿಕೆ ಮ್ಯಾಗ ಕೊಡ್ತಾರೋ ಇಲ್ಲ ಅಂದ್ರೆ ಆಯ್ತಪ್ಪ ನಿನ್ನ ಆಸೆ ಈಡೇರಿಸ್ಕೋ ಅಂತೇಳಿ ನಾವು ವೇದಿಕೆಗೆ ಅವಕಾಶ ಮಾಡಿಕೊಟ್ಟಾಗ ನೀವು ಹೇಳಿದಂತ ಪದವನ್ನ ಹಾಡಿದಾವ್. ಹಾಡಿದ ನಂತರ ಅದ ಕಾರಣ ಏನಪ್ಪಾ ಅಂತಂದ್ರೆ ನೀವು ಹಾಡಿದ ಪ್ರಭಾವ ಶಕ್ತಿ ಇಲ್ಲ, ಚಂದ ಹಾಡ್ಬಿಟ್ಟವ ಇದ್ರೆ. ಹೌದ್ರಿ. ಲಾಸ್ಟಿಗೆ ಸ್ವಾಮಿ ಲಿಂಗನ ಪಾದವ ಸೇರಲು ಬರ್ತೀರಾ, ನೀವು ಇಲ್ಲೇ ಇರ್ತೀರಾ, ದಯವಿಟ್ಟು ಬರ್ರಿ ಇವನ್ನೆಲ್ಲ ಬಿಟ್ಟು ಅಂತ ಹೇಳ್ದ. ಬಹಳ ಚಂದ ಹೇಳ್ದ. ಮನದಟ್ಟು ಮನಸ್ಸಿಗೆ ಅರ್ಪಣೆ ಆಗುವಂಗ ಹಾಡಿದ. ಅಂದ್ರೆ ಜೈಲಿನೊಳಗ ಈ ರೀತಿ ನಾವು ಕಾರ್ಯಕ್ರಮಗಳು ಮಾಡ್ತೀವಿ. ಮತ್ತೆ ಎಲ್ಲಿ ಹೋಗ್ತೀರಿ? ಮತ್ತ ನಾವು ಈ ಸಂಘ ಸಂಸ್ಥೆಗಳು ಇರ್ತಾವು. ಈಗ ಅನೇಕ ಬೆಳಗಾವದಲ್ಲಿ ಸಂಘ ಸಂಸ್ಥೆಗಳದಾವ. ಅವರು ಮಹಿಳಾ ಸಂಘದವ್ರು ಬರ್ತಾರೆ ನಮ್ಮ ಜೊತೆಗೆ. ಅನೇಕ ಸಂಘದವ್ರಿಗೆ ಅನ್ಯಾಯ ಆಗಿರ್ತದ, ನಮ್ಗೆ ಗೊತ್ತೇ ಇರೋದಿಲ್ಲ. ಅವ್ರು ಬಂದಾಗ ಇಷ್ಟು ಸಂಘಗಳದಾವ ಅಂತ ನಾವು ತಿಳ್ಕೊಂಡಿರ್ತೀವಿ. ನಮಗಿಲ್ಲೇ ಇವತ್ತು ಇಲ್ಲಿ ಕರೆಸಿದ್ರೆ ನಮಗಿದು ಗೊತ್ತಿದ್ದಿರ್ಲಿಲ್ಲ. ಹೌದು ಹಿಂಗದ ಹೀಗದ ಅಂತಂದಾಗ ನಮಗೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ನಮಗೂ ಬಂತಲ್ಲ ಅಂತೇಳಿ ಒಂದು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆ ವಿಷಯ ಇದು. ಆ ನಂತರ ನಾವು ಸಂಘ ಸಂಸ್ಥೆದವ್ರು ಬಂದವ್ರಿಗೆ ಅವ್ರಿಗೆ ಏನೋ ಅನ್ಯಾಯ ಆಗಿರ್ತದೆ. ಮನೇಲಿ ಎಷ್ಟೋ ಜನ ದುಡ್ಡು ತುಂಬಿದ್ರು, ದುಡ್ಡನ್ನು ಬರಲಿಲ್ಲ. ಹೆಣ್ಮಗಳು ಬಂದವರು ಮಹಿಳಾ ಸಂಘದಕ್ಕೆ ಬಹಳಷ್ಟು ಇದಾಯ್ತು. ಮತ್ತೆ DC ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟು ಅವರು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ಹಿಂಗ ಅನೇಕ ಸಂಘ ಸಂಸ್ಥೆಗಳು ವಂಚನೆ ಆದದ್ದು ಸಂಘ ಸಂಸ್ಥೆಯವರೆಲ್ಲರೂ ನಮ್ಮ ಮಾನವ ಹಕ್ಕುಗಳ ಸಂಸ್ಥೆಗೆ ಬರ್ತಾರೆ. ನಾವು ಆದಷ್ಟು ಮಟ್ಟಿಗೆ ಅವ್ರಿಗಿಂತಲ್ಲಿ ಹಂಗೆ ಮೋಸ ಹೋಗ್ಬೇಡ್ರಿ, ಅವ್ರಿಗೆ ದುಡ್ಡು ತುಂಬಬೇಡ್ರಿ, ಸುಮ್ಮನೆ ಏನ್ರಿ ಒಂದು ಹೇಳ್ತಾರ ಅದು ತುಂಬಿಕಾರ ನೀವು ಕೈಯಾಗ ದುಡ್ಡು ಕಳ್ಕೊಂಡ ಹಾಳಾಗ್ಬೇಡ್ರಿ ಅಂತೇಳಿ ಹೇಳಿ ಕಳಿಸ್ತಿರ್ತೀವಿ. ಹೌದು, ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಮುಖ್ಯವಾಗಿ ಏನದ, ನಮ್ಮಿಂದ ಆಗೋ ತಪ್ಪುಗಳೆಲ್ಲ ನಿಂತು ಹೋಗ್ತಾವು. ಅದಕ್ಕೆ ಹಂಗೆಲ್ಲ ಹೋಗ್ಬೇಡ್ರಿ ಅಂತ ಹೇಳಿ ಮಾರ್ಗದರ್ಶನ ಕೊಡ್ತಾ ಬಂದಿದೀವ್ರಿ. ಪಾಟೀಲ್, ಇನ್ನ ಪ್ರಶಸ್ತಿಗಳ ಬಗ್ಗೆ ಮಾತಾಡೋಣ. ತಮಗೆ ಆತು, ಸಂಸ್ಥೆಗಳಿಗಾತು ಅನೇಕ ಪ್ರಶಸ್ತಿಗಳು ಬಂದಿರ್ಬೇಕಲ್ಲ.
ಅನೇಕ ಪ್ರಶಸ್ತಿಗಳು ಬಂದಾವ. ಆದ್ರೆ ಪ್ರಶಸ್ತಿಗಳು ನನ್ನ ಹುಡ್ಕೊಂಡೇನು ಬಂದಿಲ್ಲ, ನಮ್ಮ ಸಂಸ್ಥೆ ಹುಡ್ಕೊಂಡು ಆ ಸಂಸ್ಥೆ ಹುಡ್ಕೊಂಡು ಬಂದಾವ. ಮಾತಾಡ್ರಿ. ಸಂಸ್ಥೆ ಹುಡ್ಕೊಂಡು ಬಂದದ. ನಾನು ಒಂದು ಅಲ್ಲಿ ನಾನು ಕಾರವಾರದಲ್ಲಿ 8 ವರ್ಷ ಇದ್ದೆ. ಕಾರವಾರದಲ್ಲಿ 8 ವರ್ಷ ಇದ್ದಾಗ ಅಲ್ಲಿ ಕಾರವಾರದಲ್ಲಿ ಅನೇಕ ಬಡ ಮಕ್ಕಳಿಗೆ ಬಹಳಷ್ಟು ಅನುಕೂಲ ಮಾಡಿದೆ. ಅಲ್ಲಿ ಮೀನುಗಾರರ ಮಕ್ಕಳ ಪಾಪ ಬಡವರು, ಅವರು ಮೀನ ಹಿಡ್ಕೊಂಡ್ಬರ್ಬೇಕು, ಅವ್ರ ತಾಯಿ ಮೀನ ಮಾರಬೇಕು, ಅದೇ ಮೀನಿನಿಂದನೇ ಅವ್ರ ಜೀವನ ನಡಿಬೇಕು. ಮಕ್ಕಳು ಬಿಸಿಲಾಗ ಒಂದು ಛತ್ರಿ ಹಿಡ್ಕೊಂಡು ಕುಂಡಿರ್ತಿದ್ವು, ಅವು ಅಳುದು ಕರಿದು ನೋಡ್ಕೊಂಡು ಒಂದು ಪೀ ಕಟ್ತಿರ್ಕಲ್ಲ, ಶಾಲ್ಯಾಗ ಕರ್ಕೋತಿರ್ಕಲ್ಲ ಅಂತ ಯಾವ ಅತಿ ಕಡು ಬಡ್ರು ಮಕ್ಕಳು ಏನದಾವ ಅವಕ್ಕೆ ಸ್ವಂತ ನಾನು ಜೇಬಿನಿಂದ ರೊಕ್ಕ ಕೊಟ್ಟು ಅವ್ರ ಮಕ್ಕಳನ್ನ, ಎಷ್ಟೋ ಬಡ ಮಕ್ಕಳನ್ನ ನಾನು ಸ್ಕೂಲ್ಗಳಿಂದ ಸೇರಿಸಿದ್ದೀನಿ. ಮತ್ತು ಈ ಅಂಗನವಾಡಿ ಸ್ಕೂಲ್ಗಳಲ್ಲಿ ಹೋಗಿ ಅವಕ್ಕೆ ಎಷ್ಟೋ ಬಟ್ಟೆಗಳನ್ನು ಕೊಟ್ಟಿವಿ. ಇಲ್ಲೇ ಮೊನ್ನೆ ಖಾನಾಪುರದಲ್ಲಿ 130 ಹುಡುಗರಿಗೆ, ಬಡ ಹುಡುಗರು, ಭಾಳ ಬಡ ಹುಡುಗರು, ಅಲ್ಲಿ ಮೇಘಾ ಕುಂದರಿಗೆ ಅಂತದಾರ. ಅವ್ರು ಸತತವಾಗಿ ಖಾನಾಪುರ ಪಟ್ಟಣ ಪಂಚಾಯತಿಯಲ್ಲಿ 5ನೇ ಸಲ ಇದು ಆರಿಸಿ ಬಂದದ್ದು. ಇಂಡಿಪೆಂಡೆನ್ಸ್, ಯಾವ ಪಕ್ಷ ಸೇರಿಲ್ಲ ಅವರು, ಇಂಡಿಪೆಂಡೆನ್ಸ್ ಆರಿಸಿ 130 ಮಕ್ಕಳಿಗೆ ಅವರು ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ಅದನ್ನು ನೋಡಿಕೊಂಡು ನಾವು ಅವ್ರಿಗೆ 130 ಮಕ್ಕಳಿಗೆ 180 ಮೀಟರ್ ಬಟ್ಟೆಯನ್ನ ಫ್ರೀಯಾಗಿ ಕೊಟ್ಟು ಬಂದಿವಿ ನೋಡ್ರಿ. ಅವ್ರಿಗೆ ಯೂನಿಫಾರ್ಮ್, ಒಂದು ಬಿಳಿ ಯೂನಿಫಾರ್ಮ್ ಆ ಮಕ್ಕಳಿಗೆ, ಎಲ್ಲ ಬಡ ಮಕ್ಕಳಿಗೆ ಕೊಟ್ಟು ಬಂದಿವಿ. ಇದೇ ಖಾನಾಪುರ. ಬಹಳ ಸಂತೋಷ ಅನಿಸ್ತದ. ಸದಾನಂದ ಪಾಟೀಲ್, ಇಲ್ಲಿವರೆಗೆಲ್ಲ ಬಂದ್ರಿ, ನಮಗೆ ಸುದೀರ್ಘವಾದಂತಹ ಮಾಹಿತಿ ಕೇಳಿದ್ರಿ, ನಿಮ್ಮ ವ್ಯಕ್ತಿ ಬದುಕು ಬಗ್ಗೆ ಹೇಳಿದ್ರಿ, ಸಂಘ ಸಂಸ್ಥೆಗಳಾದಂತಹ ಇದು ಮಾನವ ಹಕ್ಕುಗಳ ಬಗ್ಗೆ ಹೇಳಿರಿ. ತಾವಂತೂ ಜಿಲ್ಲಾ ಕಾರ್ಯದರ್ಶಿಯಾಗಿ ಸಾಕಷ್ಟು ದುಡಿತೀರಿ. ಬೇಕಾದಷ್ಟು ಮಾತುಗಳು ನಮಗೆಲ್ಲ ನಮ್ಮ ಕೇಳುಗರ ಕೇಳಿ ಬಹಳ ಸಂತೋಷ ಆಯ್ತು. ಈಗ ಮುಖ್ಯವಾದ ವಿಷಯ, ನೀವು ನಮ್ಮೂರು ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಿಮ್ಗೇನ್ ಅನಿಸ್ಲಿಕ್ಕತ್ತದ? ಈಗ ನಮ್ಮೂರು ಬಾನುಲಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಇದು ಇರೋದ್ರಿಂದ ಗೊತ್ತಿರಲಾರ ಜನರಿಗೆ ಇದೊಂದು ಬೆಳಕನ್ನು ಮೂಡಿಸ್ತೈತೆ ಅಂತ ನನ್ನ ವೈಯಕ್ತಿಕ ವಿಚಾರ. ನಿಮ್ಗೆ ಬಹಳ ಸಂತೋಷ ಆಗಿದೆ? ಭಯಂಕರ ಸಂತೋಷ ಆಗಿದೆ. ಯಾಕಂದ್ರೆ ನಾನು ಇಲ್ಲೇ ಇದ್ರು ನನಗೆ ಇದು ಗೊತ್ತಿದ್ರಿಲ್ಲ. ನಾನು ಕರ್ಕೊಂಡ್ ಬಂದೆ ಶ್ರೀರಂಗ ಜೋಶಿ ಅವರಿಂದ ನನಗಿದು ದೊರಿತಲ್ಲ ಅಂತೇಳಿ ಒಂದು ಸಂತೋಷ, ಮನಸ್ಸಿಗೆ ಖುಷಿ, ಅಷ್ಟೇ ಆನಂದ. ಮತ್ತೆ ಅಷ್ಟೇ ನಮ್ಮ ಸಂಸ್ಥೆಗೆ ಒಂದು ಹೆಗ್ಗಳಿಕೆ ನಾನು ಹೇಳಿ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇದು ತಾವು ಮಾಡೋ ಸೇವೆ ನನಗಷ್ಟೇ ಅಲ್ಲ, ನಮ್ಮ ಸಂಸ್ಥೆಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ಎಲ್ಲ ತಾಲೂಕುಗಳಲ್ಲಿ ಒಂದು ಪ್ರಸ್ತಾರವಾಗಿ ಎಷ್ಟೋ ಜನರಿಗೆ ಒಂದು ಅನುಕೂಲ ಆಗುವಂತ ಕಾರ್ಯ ಈ ಸಂಸ್ಥೆ ಒಳ್ಳೆ ಮಾಡ್ತದ. ತಮ್ಮ ಮಾರ್ಗದರ್ಶನದಲ್ಲಿ ಜನರಿಗೆ ಒಂದು ಅನುಕೂಲ ಆಗ್ತದೆ ಅಲ್ಲಪ್ಪ ಅನ್ನುವಂಥದ್ದು ನನ್ನ ಸಂಕಲ್ಪ. ಸಂತೋಷ ಆಗಿದೆ ಒಟ್ಟು ನಿಮಗ? ಭಯಂಕರ ಸಂತೋಷ ಆಗಿದೆ. ಪಾಟೀಲ್ರ, ಈಗೇನಾಗ್ತದ, ಸಮಯದ ಮಾತು ನಾವು ಕೇಳ್ಬೇಕಾಗ್ತದ. ಕಾರ್ಯಕ್ರಮ ಮುಗಿಸೋ ವೇಳೆ ಆಯ್ತು. ಇಲ್ಲೇನಾಗ್ತದ, ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದಿರುವುದು. ನಮ್ ಲೈಫ್ ಒಳಗೆ ಏನಾದ್ರೂ ಕೊನೆಗೆ ನಾವು ಅಂತಿದ್ರು ಮಂದಿರ ಇದೊಂದಾದ್ರೆ ಬೇಸ್ ಆಗ್ತಿತ್ತು ಹೇಳ ಅಂತ. ಎಲ್ಲವನ್ನ ಅಳೆದ ಮೇಲೆ ಉಳಿವಿದೇನಯ್ಯ ಅಂತ ಹೇಳಿದ್ರಿ. ಚಲೋ ಕೆಟ್ಟ ಎರಡೇ ಉಳಿದು. ಹೌದಪ್ಪ, ಮನುಷ್ಯ ಹಿಂಗಿದ್ದ, ಚಲೋ ಇದ್ರೆ ಚಲೋ, ಕೆಟ್ಟದ್ರೆ ಕೆಟ್ಟ, ಉಳಿದು ಲಾಸ್ಟ್ ಒಂದೇ ಅಂಬ ಜಾನಪದ ಜಗತ್ತಿನ ಅರಸಿ ಒಬ್ಬ ಗರ್ತಿ ಹಾಡು ಹೇಳ್ತಾಳ, ಮುಗಿದಾವ ನಮ್ಮ ಜವಾಳ ಉಳಿದಾವ ನಮ್ಮ ಹಾಡ ಅಂತ ಹೇಳೋದು. ಹಂಗ ನಮ್ಮ ಹಾಡು, ನಮ್ಮ ಮಾತುಗಳು, ಡಾಕ್ಟರ್ ಶ್ರೀರಂಗ ಜೋಶಿ ಅವರ ಮಾತುಗಳು, ಸದಾನಂದ ಪಾಟೀಲ್ರ ಮಾತುಗಳು, ಸನ್ಮಾನ್ಯರು ಇವ್ರ ಮಾತುಗಳು ಬೇಕಾದಷ್ಟು ಉಳಿದ್ಬಿಟ್ಟು ಮುಂದಿನ ಸಂಚಿಕೆ ಒಳಗೆ ನಿಮ್ಮನ್ನು ಕರೆಸ್ತೀನಿ. ಹೊಸ ವಿಷಯದೊಂದಿಗೆ ಮತ್ತೆ ಹೊಸ ಅಧ್ಯಾಯವನ್ನು ಆರಂಭ ಮಾಡೋಣ ಅಂತ ಈಗ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ಮತ್ತೊಮ್ಮೆ ತಮಗೆ ನಮಸ್ಕಾರಗಳು. ನಮಸ್ಕಾರ. ತಾವು ಕರೆಸಿದ ಇಲ್ಲಿವರೆಗೆ ಸಂದರ್ಶ ಕೊಡಿಸಿದ್ದಕ್ಕೆ ತಮಗೂ ಧನ್ಯವಾದಗಳು.